नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमपि रचयन्तुर्जायते प्राज्ञमौलिः। सकलवचनचेतो देवता भारती स मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे। 50 सततं रामपूजकः श्री सत्यप्रमोद गुरुराट भासतां नो हृदंबरे। बंधुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं। याचे निबद्धाञ्जलिः चित्तं मद्गुणदोष एव चिन्तनगुरु। नूनं मनं मा कृथाः श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु असेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य आध्यात्मिक द्रौपदी पात्र चिंतन प्रारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे।
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ದ್ರೌಪದಿಗೆ 5 ಜನ ಗಂಡಂದಿರೇಕೆ ಅನ್ನುವ ಅಧ್ಯಾತ್ಮ ಚಿಂತನೆಯ ಸಂದರ್ಭದಲ್ಲಿ ಸಕಲ ವಿದ್ಯೆಗಳು, ಅವುಗಳಿಗೆ ಆಶ್ರಯ, ಸಕಲ ವಿದ್ಯೆಯ ಸ್ವರೂಪಗಳು ದ್ರೌಪದಿ ದೇವಿ, ಅವಳಿಗೆ ಆಶ್ರಯ 5 ಪ್ರಮುಖ ಸ್ವತಃ ಪ್ರಮಾಣ ಗ್ರಂಥಗಳು, ಅವೇ ಪಾಂಡವರು. ವೇದಗಳ ಪ್ರತಿನಿಧಿ ಧರ್ಮರಾಜನಾಗಿದ್ದರೆ ಬ್ರಹ್ಮಸೂತ್ರದ ಪ್ರತಿನಿಧಿ ಭೀಮಸೇನ, ಮಹಾಭಾರತದ ಪ್ರತಿನಿಧಿ ಅರ್ಜುನ, ಆನಂತರ ಮೂಲ ರಾಮಾಯಣದ ಪ್ರತಿನಿಧಿ ನಕುಲ, ಪಂಚರಾತ್ರದ ಪ್ರತಿನಿಧಿ ಸಹದೇವ. ವೇದಗಳ ಬಗ್ಗೆ ಸಾಮಾನ್ಯ ಪರಿಚಯ ಎಲ್ಲರಿಗೂ ಇದೆ, ಬ್ರಹ್ಮಸೂತ್ರಗಳ ಬಗ್ಗೆ ಪರಿಚಯವೂ ಇದೆ. ಆನಂತರ ಮಹಾಭಾರತದ ಬಗ್ಗೆಯೂ ಕೂಡ ಒಂದು ಪರಿಚಯ ಇದೆ. ಮೂಲ ರಾಮಾಯಣ ಅಂದರೆ ಏನು? ಮೂಲ ರಾಮಾಯಣ ಅಂತ ತಿಳ್ಕೊಂಡಂತಂದರೆ ಭಗವಂತ ತಾನೇ ಸ್ವತಃ ಮಹಾಲಕ್ಷ್ಮಿ ಹಾಗೂ ಬ್ರಹ್ಮಾದಿ ದೇವತೆಗಳನ್ನು ಕುರಿತು ಹೇಳಿದ 100 ಕೋಟಿ ಶ್ಲೋಕದಿಂದ ಕೂಡಿದ, 100 ಅಲ್ಲ, 1000 ಅಲ್ಲ, 1 ಲಕ್ಷ ಮಹಾಭಾರತ. ಇದೇ ದೇವಲೋಕದಲ್ಲಿದೆ, 100 ಕೋಟಿ ವಿಸ್ತೃತವಾಗಿದೆ. ಅದೇ 100 ಕೋಟಿ ಶ್ಲೋಕದಿಂದ ಕೂಡಿದ ರಾಮಾಯಣ, ಇದು ಮೂಲ ರಾಮಾಯಣ. ದೇವತೆಗಳಿಗೆ ಪ್ರಸಿದ್ಧವಾದದ್ದು, ನಮಗೆ ಇಲ್ಲ. ಆ ರಾಮಾಯಣ ಹೇಗಿರಬಹುದು ಅಂತನ್ನುವ ಒಂದು ಕಲ್ಪನೆ ನಮಗೆ ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದ ಮೊದಲಿನ 9 ಅಧ್ಯಾಯಗಳಲ್ಲಿ. ಶಾಸ್ತ್ರದ ನಿರ್ಣಯ, ರಾಮಕಥೆಯ ನಿರ್ಣಯ, ರಾಮಕಥೆಯ ಉದ್ದೇಶ, ಮೂಲ ರಾಮಾಯಣ. ರಾಮ ಚರಿತ್ರೆಯ ಸ್ವರೂಪನಾಗಿರ್ತಕ್ಕಂಥವನು. ಒಂದು ದಿವಸ ವಾಲ್ಮೀಕಿ ಋಷಿಗಳು ಬೆಳಗ್ಗೆ ಬೇಗನೆ ಎದ್ದು ತಮಸಾ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ವಾಪಸ್ ಬರ್ತಾಯಿದ್ರು. 2 ಕ್ರೌಂಚ ಪಕ್ಷಿಗಳು ಮರದ ಮೇಲೆ ಗಂಡ ಹೆಂಡತಿ ಕೂತ್ಕೊಂಡಿದ್ದು. ಅಷ್ಟರಲ್ಲೂ ಬೇಟೆಗಾರ ಬಂದು ಒಂದು ಪಕ್ಷಿಗೆ ಬಾಣ ಬಿಡ್ತಾನೆ, ಅದು ಸತ್ತು ಕೆಳಗೆ ಬೀಳ್ತದೆ. ಹೆಣ್ಣು ಪಕ್ಷಿ ಸತ್ತು ಕೆಳಗೆ ಬೀಳ್ತದೆ. ಗಂಡು ಪಕ್ಷಿ ವಿಲಾಪ ಮಾಡ್ತಾ ಅಲ್ಲೇ ಕೂತ್ಕೊಳ್ತದೆ, ಹಾರಿ ಹೋಗೋದಿಲ್ಲ. ಆಗ ಮತ್ತೆ ಪುನಃ ಬೇಡರವ ಶರಸಂಧಾನ ಮಾಡ್ತಾನೆ. ವಾಲ್ಮೀಕಿ ಋಷಿಗಳಿಗೆ ಬಹಳ ದುಃಖವಾಯಿತು, ಸಿಟ್ಟು ಬಂತು. ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತ. ಎಲೆ ಮಾ ನಿಷಾದ, ಎಲೆ ನಿಷಾದ, ಬೇಡ್ರವನೇ, ಪ್ರತಿಷ್ಠಾಂ ಮಾ ತ್ವಂ ಮಾ ಅವಗಮಃ, ನೀನು ಜೀವಿತ ಇರೋದೇ ಬೇಡ, ಭಾಳ ದಿವಸ ಇರೋದು ಬೇಡ. ಯತ್ ಕ್ರೌಂಚ ಮಿಥುನ ಅದೇಕಂ ಅವಧಿ ಕಾಮಮೋಹಿತಂ. ಪಾಪ ಗಂಡ ಹೆಂಡತಿಯನ್ನು ಪ್ರೀತಿಯಲ್ಲಿದ್ದು
ಅವುಗಳಲ್ಲಿ ಒಂದನ್ನು ಕೊಂದು ಅವರ ದುಃಖಕ್ಕೆ ಕಾರಣೀಭೂತನಾಗಿದೆಯಲ್ಲ. ಆದ್ದರಿಂದಾಗಿ ನೀನು ಬೇಗನೆ ಸತ್ತು ಭಾಳ ದಿವಸ ಜೀವಿತ ಇರಬೇಡ ಅಂತ ಶಾಪ ಕೊಟ್ಟಿದ್ದಾರೆ. ಇದು ವಾಲ್ಮೀಕಿ ಋಷಿಗಳಿಗೆ ರಾಮಾಯಣಕ್ಕೆ ಮೂಲ ಪ್ರೇರಕವಂತು. ಏನಪ್ಪ ಮೂಲ ಪ್ರೇರಣೆ? ಅದು ಕೂಡ ಸತ್ತೋಗು ಅಂತನೂ ಶಾಪದಿಂದ ಒಂದು ಮಂಗಲಕರ ಗ್ರಂಥ ಪ್ರಾರಂಭವಾಗಬೇಕೇ? ಇಲ್ಲ. ವಾಲ್ಮೀಕಿ ಋಷಿಗಳ ರಾಮಾಯಣ ಗಾಯತ್ರಿ ಮಂತ್ರಕ್ಕೆ ಸಮ. ಗಾಯತ್ರಿಯಲ್ಲಿ 24 ಅಕ್ಷರ, ವಾಲ್ಮೀಕಿಯಲ್ಲಿ 24,000 ಇವೆ. ಮೊದಲನೇ ಶ್ಲೋಕ ಓಂದಿಂದ ಪ್ರಾರಂಭವಾಗ್ತದೆ, ಮದಿಂದ ಪ್ರಾರಂಭ ಇಲ್ಲ. ಗಾಯತ್ರಿ ಮತ್ತು 24 ಅಕ್ಷರಗಳು. ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಆ ಕವಿಯ ವೈಶಿಷ್ಟ್ಯ ಏನು ನೋಡಿಕೊಳ್ಳಿ. ತತ್ವದಿಂದ ಮೊದಲನೇ ವಾಲ್ಮೀಕಿ ರಾಮಾಯಣ ಶ್ಲೋಕ ಸ್ಟಾರ್ಟ್ ಆದರೆ 1001ನೇ ಶ್ಲೋಕ ಸದಿಂದ ಚಾಲು ಆಗ್ತದೆ. ತತ್ ಸ. 2000 ಮುಗಿದ ಮೇಲೆ 3000 ಮೊದಲನೇ ಶ್ಲೋಕ ವದಿಂದ ಪ್ರಾರಂಭವಾಗ್ತದೆ. ಹೀಗೆ 24 ಅಕ್ಷರಗಳು, 24,000 ಶ್ಲೋಕಗಳು. ಆಗ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೆ. ವಾಲ್ಮೀಕಿ ಋಷಿಗಳಿಗೆ ಹೇಳ್ತಾರೆ, ಇಲ್ಲಿವರೆಗೂ ವ್ಯವಹಾರದಲ್ಲಿರುವುದು ವೈದಿಕ ಸಂಸ್ಕೃತ, ಮಾನಿಷ್ಠಾದ ಇದು ಸುಲಭವಾದ ಲೌಕಿಕ ಸಂಸ್ಕೃತ, ಇದರಲ್ಲೊಂದು ಕಾವ್ಯ ಬರೆಯಿರಿ ಅಂತ ತಿಳ್ಕೊಂಡಂತ ಅಂಥೇಳಿ ಬ್ರಹ್ಮದೇವರು ಹೊರಟೋದ್ರು. ವಾಲ್ಮೀಕಿಗಳ ಚಿಂತೆ ಕಾವ್ಯ ಹೇಗೆ ಬರೀಲಿ, ಕಾವ್ಯದ ನಾಯಕ ಯಾರು, ಯಾರನ್ನು ನಾನು ಸೆಂಟ್ರಲ್ ಪಾಯಿಂಟ್ನಲ್ಲಿ ಇಟ್ಕೊಂಡು ಗ್ರಂಥ ಬರೆಯಲಿ ಅಂತ ಚಿಂತೆಗೆ ಒಳಗಾಗಿದ್ದಾರೆ. ಅವ್ರಿಗನಿಸ್ತು, ಇಂಥ ಒಬ್ಬ ಆದರ್ಶ ವ್ಯಕ್ತಿಯನ್ನು ನಾನು ನನ್ನ ಕಾವ್ಯದ ನಾಯಕನನ್ನಾಗಿ ಮಾಡಬೇಕು. ಯಾವ ಆದರ್ಶ ವ್ಯಕ್ತಿ ಸಚ್ಚರಿತ್ರನಾಗಿರಬೇಕು. ನಾರದರು ಬರ್ತಾರೆ ಅವರ ಆಶ್ರಮಕ್ಕೆ. ಭಾಳ ಒಳ್ಳೆಯದಾಯಿತು ಅಂತ ತಿಳ್ಕೊಂಡು ಅಂತೇಳಿ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಚಾರಿತ್ರೇಣ ಚಕೋ ಯುಕ್ತ, ಜಗತ್ತಿನಲ್ಲಿ ಸಚ್ಚರಿತ್ರ ವ್ಯಕ್ತಿ ಯಾರು, ಅವರ ಬಗ್ಗೆ ಹೇಳು, ಅವನನ್ನೇ ನಾಯಕನನ್ನಾಗಿ ಮಾಡಿಕೊಂಡು ಕಾವ್ಯ ಬರೀತೇನೆ ಅಂತ ತಿಳ್ಕೊಂಡು. ಆಗ ನಾರದರು, ಶ್ರೀರಾಮನ ಸಮಾನ ಸಚ್ಚರಿತ್ರ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲಪ್ಪ, ಮರ್ಯಾದಾ ಪುರುಷೋತ್ತಮ ಅವನು ಅಂತ ಹೇಳಿದಾಗ ರಾಮನನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಬರೆದದ್ದು ರಾಮಾಯಣ. ಮೂಲ ರಾಮಾಯಣದ ಒಂದು ಸಂಕ್ಷಿಪ್ತ ರೂಪ. ಅದೇ ರೀತಿಯಾಗಿ ತನ್ನ ಚರಿತ್ರದಲ್ಲಿ ಒಂದೂ ಕಲಂಕವಿಲ್ಲದಂತೆ ಶ್ರೀಮದಾಚಾರ್ಯ ಹೇಳಿದಂತೆ ಶೀಲ ಸಚ್ಚರಿತ್ರ, ಶೀಲ ಅಂದರೆ ಸಚ್ಚರಿತ್ರ, ವ್ಯವಹಾರದಲ್ಲಿ ಒಂದೂ ತಪ್ಪು ಮಾಡಲಿಕ್ಕಿಲ್ಲ. ಕುಟುಂಬ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ಒಂದೂ ತಪ್ಪು ಮಾಡದೇ ಇರತಕ್ಕಂಥ ವ್ಯಕ್ತಿ ನಕುಲ. ಇದರ ನಂತರ ಪಂಚರಾತ್ರ ಅಂತ ತಿಳ್ಕೊಂಡಂತನ್ನುವ ಇನ್ನೊಂದು ಗ್ರಂಥ, ಭಗವಂತನೇ ಮಹಾಲಕ್ಷ್ಮೀ ದೇವಿಯನ್ನು ಮತ್ತು ಬ್ರಹ್ಮದೇವ ನಿಮಿತ್ತ ಮಾಡಿಕೊಂಡು ಬರೆದಿರ್ತಕ್ಕಂಥ ವಿಶಾಲವಾದ ಗ್ರಂಥ, ಉಪದೇಶ ಮಾಡಿದ ಗ್ರಂಥ. ಹಾಗಾದರೆ ಪಂಚರಾತ್ರದಲ್ಲಿ ಏನಿದೆ?
ಮೊನ್ನೆ ಅವರು ಪ್ರವಚನ ಕೇಳಿದೆ ಯೂಟ್ಯೂಬ್ನಲ್ಲಿ. ಹೇಳೋದಿಲ್ಲ, ಪರಮಾತ್ಮ 5 ರಾತ್ರಿ ಹಗಲು ಕೂತು ಉಪದೇಶ ಮಾಡಿದ, ಆದ್ದರಿಂದ ಪಂಚರಾತ್ರ ಅಂತ ಹೆಸರು ಬಂತು ಅಂತ ತಿಳ್ಕೊಂಡು ಹೇಳಿದರು. ಪಾಪ ಅವರು ಪಂಚರಾತ್ರದ ಬಗ್ಗೆ ಅಭ್ಯಾಸ ಮಾಡಿರಲಿಲ್ಲ ಅಂತ ಕಾಣಿಸ್ತದೆ. ಪಂಚರಾತ್ರ ಅಂತ ತಿಳ್ಕೊಂಡಂತಂದರೆ, ಪಂಚರಾತ್ರದ ಪರಿಭಾಷೆ ಈ ರೀತಿಯಾಗಿದೆ: ಪಂಚವಿಧಾನಿ ರಾತ್ರಾಣಿ ಜ್ಞಾನಾನಿ ಯತ್ರ ಪಂಚರಾತ್ರ. ಪಂಚರಾತ್ರ ಸಂಬಂಧಿ ಪಂಚರಾತ್ರಂ, ಪಂಚರಾತ್ರ ಗ್ರಂಥ ಅಂತ ತಿಳ್ಕೊಂಡಂತೇಳಿ ಇದರ ಬಗ್ಗೆ ನಾರದ ಪಂಚರಾತ್ರ ಅನ್ನುವ ಗ್ರಂಥ ನಮಗೆ ಪಂಚರಾತ್ರದ ಪರಿಭಾಷೆಯನ್ನು ನಮಗೆ ತಿಳಿಸಿಕೊಡ್ತಾರೆ. ನಾರದ ಪಂಚರಾತ್ರ ಗ್ರಂಥ ಹೇಳ್ತದೆ, ರಾತ್ರಂಚ ಜ್ಞಾನವಚನಂ. ಪಂಚರಾತ್ರ ಅಂತಂದರೆ 5 ವಿಧವಾದಂಥ ಜ್ಞಾನ. ಜ್ಞಾನಂ ಪಂಚವಿಧಂ ಸ್ಮೃತಂ. ಜ್ಞಾನ 5 ಥರದ ಜ್ಞಾನ ಇದೆ. ನಾರದ ಪುರಾಣ ಹೇಳ್ತದೆ, ಪ್ರಥಮಂ ಸಾತ್ವಿಕಂ ಜ್ಞಾನಂ ದ್ವಿತೀಯಂತು ತದೇವಚ. ಒಂದು ಅತಿ ಸಾತ್ವಿಕವಾದ ಜ್ಞಾನ, ಅಪರೋಕ್ಷ ಜ್ಞಾನ. ಎರಡನೇದು ಸಾತ್ವಿಕ ಜ್ಞಾನ, ಅಪರೋಕ್ಷ ಸಾಧಕವಾದ ಜ್ಞಾನ. ಮೂರನೆಯದ್ದು ನೈರ್ಗುಣ್ಯಂಚ ತೃತೀಯಂಚ, ಭಗವಂತನನ್ನು ನಿರ್ಗುಣ ಅಂತ ತಿಳಿದುಕೊಳ್ಳುವ ಜ್ಞಾನ. ಏನು ಆಚಾರ್ಯ ನೀವು ಅದ್ವೈತ ಹೇಳ್ತಾ ಇದ್ದೀರಿ ಅಂತ ಹೇಳಿ, ಇಲ್ಲ. ಪ್ರಾಕೃತ ಗುಣರಹಿತ, ಅಪ್ರಾಕೃತ ಅನಂತ ಗುಣ ಸಹಿತ ಅಂತನ್ನು ತಿಳಿದುಕೊಳ್ಳುವುದು ಮೂರನೇ ಥರದ ಜ್ಞಾನ. ಚತುರ್ಥಂಚ ರಾಜಸಿಕಂ. ಚತುರ್ಥ ಜ್ಞಾನ ರಾಜಸ ಜ್ಞಾನ. ಸ್ವಲ್ಪ ಮೋಕ್ಷದ ವರ್ಣನೆ, ರಾಜರ ರಸಿಕತೆಯ ವರ್ಣನೆ, ಆನಂತರ ರಾಜರಾಣಿಯರ ವಿಹಾರದ ವರ್ಣನೆ ಇತ್ಯಾದಿಗಳಿಂದ ಕೂಡಿರ್ತಕ್ಕಂಥ ಇದು ಸಂಸಾರದಲ್ಲಿ ಉಪಯೋಗಕ್ಕೆ ಬೀಳುವ ಜ್ಞಾನ. ಚತುರ್ಥಂಚ ರಾಜಸಿಕಂ ಭಕ್ತಃ ತನ್ನ ಅಭಿವಾಂಚತಿ. ಭಕ್ತರು ಮೊದಲಿನ 3 ಬಿಟ್ಟು 4ನೇದನ್ನು ಎಂದಿಗೂ ಬಯಸೋದಿಲ್ಲ. ಪಂಚಮಂ ತಾಮಸಂ ಜ್ಞಾನಂ. 5ನೇದ್ದು ಅಂಧಂತಮಸ್ಸಿಗೆ ಯೋಗ್ಯರಾಗಿರ್ತಕ್ಕಂಥವರಿಗೆ. 4ನೇದ್ದು ನಿತ್ಯ ಸಂಸಾರಿಗಳಿಗೆ ಇರುವ ಜ್ಞಾನವಾಗಿದ್ದರೆ, 5ನೇ ಜ್ಞಾನ ಅಂತ ತಿಳ್ಕೊಂಡಂತೇನಿದೆ ಅದು ತಾಮಸ ಜ್ಞಾನ. ಅಜ್ಞಾನ ವಿಪರೀತ ಜ್ಞಾನಗಳಿಂದ ಯುಕ್ತವಾದದ್ದು. ಈ ರೀತಿಯಾಗಿ ಪಂಚಮಂ ತಾಮಸಂ ಜ್ಞಾನಂ ವಿದ್ವಾಂಸ್ತನ್ನಾಭಿವಾಂಚತಿ ಜ್ಞಾನಂ ಪಂಚವಿಧಂ ಪ್ರೋಕ್ತಂ. ಪಂಚವಿಧ ಈ ಜ್ಞಾನಕ್ಕೆ ಪಂಚರಾತ್ರ ಅಂತ ತಿಳ್ಕೊಂಡಂತ ಹೆಸರು. ನಮ್ಮ ಶಾಸ್ತ್ರ ಎಷ್ಟು ಸೈಕಾಲಜಿ ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿದೆ. ಪರಮ ಸಾತ್ವಿಕ ತಮರಾಗಿರ್ತಕ್ಕಂತಹ ಬ್ರಹ್ಮವಾಯುಗಳಿಗಿರುವ ಅಪರೋಕ್ಷ ಜ್ಞಾನ ಇದು ಪರಮ ಸಾತ್ವಿಕ ಜ್ಞಾನ. ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಮೋಕ್ಷಕ್ಕೆ ಕರೆದುಕೊಂಡು ಹೋಗುವ ಅಪರೋಕ್ಷ ಜ್ಞಾನ ಸಾಧಕವಾದ ಜ್ಞಾನ. 2ನೇ ಸಾತ್ವಿಕ ಜ್ಞಾನ. 3ನೇದ್ದು ಜ್ಞಾನ ನೈರ್ಗುಣ್ಯ ಜ್ಞಾನ. ಪರಮಾತ್ಮ ಪ್ರಾಕೃತ ಗುಣರಹಿತ, ಅಪ್ರಾಕೃತ ಗುಣ ಸಹಿತ ಅನಂತ ಗುಣವರ್ಣನನ್ನು ತಿಳಿಸ್ತಕ್ಕಂಥದ್ದು. 4ನೇದು ರಾಜಸ ಜ್ಞಾನ. ನಿತ್ಯ ಸಂಸಾರಿಗಳಿಗೆ ಸಂಸಾರದಲ್ಲಿ ಆನಂದವನ್ನು ಕೊಡ್ತಕ್ಕಂಥ ಜ್ಞಾನ. ಕೊನೆಯದು ತಾಮಸ ಜ್ಞಾನ. ಅಂಧಂತಮ ಯೋಗ್ಯರಾಗಿರ್ತಕ್ಕಂಥ ರಾಕ್ಷಸರಿಗೋಸ್ಕರ ನಿಯಮಿತವಾದ ಜ್ಞಾನ. ಈ ಜ್ಞಾನ
7 ಶಾಖೆಗಳಲ್ಲಿ ಬೆಳೆದ ಬಂತು ಪಂಚರಾತ್ರ ಜ್ಞಾನ. ಒಂದು ಬ್ರಾಹ್ಮಂ, ಬ್ರಹ್ಮದೇವರು ಇದನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡಿದರು. ಎರಡನೇ ರೀತಿಯಾಗಿರ್ತಕ್ಕಂಥ ಪಂಚರಾತ್ರ ಇದು ಶೈವಂ, ರುದ್ರದೇವರು ಪ್ರಚಾರ ಮಾಡಿದ್ದು. ಮೂರನೇದ್ದು ಕೌಮಾರಂ, ಸ್ಕಂದ ಸರ್ವೋತ್ತಮ ಅಂತನ್ನುವ, ಶಿವ ಸರ್ವೋತ್ತಮ ಅಂತನ್ನುವ ವಿಚಾರಗಳಿರುವ ಪಂಚರಾತ್ರ ಭಾಗ. ವಾಸಿಷ್ಠಂ, ವಸಿಷ್ಠರು ಉಪದೇಶ ಮಾಡಿದ ಪಂಚರಾತ್ರ. ಕಾಪಿಲಂ, ಕಪಿಲ್ ರೂಪಿಯಾದ ಪರಮಾತ್ಮ ಉಪದೇಶ ಮಾಡಿದ ತತ್ವಜ್ಞಾನ ಕೂಡ ಪಂಚರಾತ್ರ ಅಂತ ಅನಿಸ್ಕೊಳ್ತಾರೆ. ಸಾಂಖ್ಯಜ್ಞಾನ. ಗೌತಮೀಯಂ, ಯುಕ್ತಿವಾದದಿಂದ ಯುಕ್ತವಾಗಿರ್ತಕ್ಕಂಥ ಗೌತಮೀಯ ಶಾಸ್ತ್ರ. ಕೊನೆಗೆ ಭಕ್ತರು ಯಾವಾಗಲೂ ಉಪಯೋಗಿಸುವ ರಾತ್ನ ಗಾನ ನಾರದೀಯ ಪಂಚರಾತ್ರ. ಪಂಚಕಂ ಪಂಚರಾತ್ರಾಣಂ ಕೃಷ್ಣ ಮಹಾತ್ಮ್ಯಪೂರ್ವಕಂ ವಾಸಿಷ್ಠಂ ನಾರದೀಯಂಚ ಕಾಪಿಲಂ ಗೌತಮೇಯಕಂ. ಪಂಚರಾತ್ರಗಳ ಪಂಚಕ ಯಾವುದು ಅತ್ಯಂತ ಸಾತ್ವಿಕ ಅಂತ ಅನಿಸ್ಕೊಳ್ತವೆ. ಕೃಷ್ಣನ ಮಹಾತ್ಮೆಯಿಂದ ಕೂಡಿದ ವಾಸಿಷ್ಠ ಪಂಚರಾತ್ರ, ನಾರದೀಯ ಪಂಚರಾತ್ರ, ಕಾಪಿಲ ಪಂಚರಾತ್ರ, ಗೌತಮಿ ಪಂಚರಾತ್ರ, ಸನತ್ಕುಮಾರ ಪಂಚರಾತ್ರ ಅಂತನ್ನುವ ಪಂಚರಾತ್ರ ಗ್ರಂಥಗಳ ಪ್ರಚಾರ ಪ್ರಾಚೀನ ಕಾಲದಲ್ಲಿತ್ತು. ಇವೆಲ್ಲ ವಿಚಾರ ಬ್ರಹ್ಮವಿವರ್ತ ಪುರಾಣದಲ್ಲಿ ಬಂದಿರತಕ್ಕಂಥ ವಿಚಾರಗಳು. ಅದಲ್ಲದೆ ಹಯಗ್ರೀವ ಪಂಚರಾತ್ರ, ಪೃಥು ಪಂಚರಾತ್ರ, ಧ್ರುವ ಪಂಚರಾತ್ರ ಅಂತನ್ನುವ ಗ್ರಂಥಗಳು ಕೂಡ ಪ್ರಚಾರದಲ್ಲಿದ್ದು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಆದ್ದರಿಂದ 5 ವಿಧವಾಗಿರ್ತಕ್ಕಂಥ ಈ ಜ್ಞಾನ ಬರಬೇಕಾಗಿದ್ದರೆ ವಿನಯ ಬೇಕು. ವಿನಯವಿಲ್ಲದೆ ಜ್ಞಾನ ಬರುವುದಿಲ್ಲ. ತಲೆ ಬಾಗಬೇಕು, ಶರಣಾಗತನಾಗಬೇಕು. ನನಗೇನು ಗೊತ್ತಿಲ್ಲ, ನೀವು ಹೇಳಿದಂತೆ ನಾನು ಮನಸ್ಸಿನಲ್ಲಿ ನಿರ್ಧಾರ ಮಾಡ್ತೇನೆ ಅಂಥೇಳಿ, ವಿಚಾರ ಮಾಡ್ತೇನೆ ಅಂತೇಳಿ ಮೊದಲು ಗುರುವರು ಹೇಳಿದ್ದನ್ನು ಸ್ವೀಕಾರ ಮಾಡಬೇಕು. ಎಲ್ಲಿವರೆಗೂ ಶಿಷ್ಯಸ್ತೇಹಂ ತ್ವಾಂ ಶಾದಿಮಾಂ ತ್ವಾಂ ಪ್ರಪನ್ನಂ, ನಾನು ನಿನ್ನ ಶಿಷ್ಯ, ನನಗೆ ಸರಿಯಾದ ಮಾರ್ಗದರ್ಶನ ಮಾಡು ಅಂತೇಳಿ ಎಲ್ಲಿವರೆಗೂ ನಾವು ಗುರುಗಳಿಗೆ ಶರಣಾಗತರಾಗೋದಿಲ್ಲ ಅಲ್ಲಿವರೆಗೂ ಜ್ಞಾನ ಸಿಕ್ಕೋದಿಲ್ಲ. ಒಂದು ಗುರುಕುಲ ಹೇಳ್ತಕ್ಕಂಥ ಗುರುಗಳು ಅತಿ ಶ್ರೇಷ್ಠರಾಗಿರ್ತಕ್ಕಂಥ ಒಳ್ಳೆಯ ಜ್ಞಾನಿಗಳು. ಅದಕ್ಕೋಸ್ಕರ ಎಷ್ಟೋ ಜ್ಞಾನವನ್ನು ಪಡೆದ ಅನೇಕ ವಿದ್ಯೆಗಳನ್ನು ಕರತಲಾಮಲಕ ಮಾಡಿಕೊಂಡು ಬಂದಿರತಕ್ಕಂಥ ಶಿಷ್ಯರು ಆ ಗುರುಕುಲದಲ್ಲೇ ಸೇರಿದರು. 2-3 ತಿಂಗಳಾಯಿತು. ಶಿಷ್ಯರಲ್ಲಿ ಗುರುಗಳು ಹೇಳಿದ್ದು ಅವರ ತಲೆಗೆ ಹೋಗಲಿಲ್ಲ, ಅಥವಾ ಅವರ ನೆನಪಿನ ಇಟ್ಕೊಳ್ಳಿಕ್ಕಾಗಲಿಲ್ಲ. ಆಗ ಅವರು ಗುರುಗಳಿಗೆ ಬಂದು ಕೇಳಿದ್ದಾರೆ, ನೀವೇನೋ ಜ್ಞಾನ ಕೊಡಲಿಕ್ಕೆ ತಯಾರಿದ್ದೀರಿ, ಆದರೆ ನಮಗೆ ಆ ಜ್ಞಾನ ಸ್ವೀಕಾರ ಮಾಡೋಕ್ಕೆ ಆಗ್ತಾ ಇಲ್ಲ, ನೀವು ಕೊಟ್ಟದ್ದನ್ನು ತಿಳಿಯಲಿಕ್ಕೂ ಆಗ್ತಾಯಿಲ್ಲ, ಧಾರಣೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತ. ಆಗ ಗುರುಗಳು ಹೇಳಿದರು, ನೋಡಪ್ಪ, ಬೆಂಕಿ ಪೊಟ್ಟಣ ತೆಗೆದುಕೊಂಡು ಬಾ, ಎದುರಿಗಿದ್ದ ದೀಪ ಹಚ್ಚಬೇಕು,
ಆದರೆ ಒಂದು ಕರಾರು. ದೀಪ ಮಾಡಿದ ಮೇಲೆ ಹೀಗೆ ಹಚ್ಚಬೇಕು, ಹೀಗೆ ಹಚ್ಚೋದಲ್ಲ, ಹೀಗೆ ಮೇಲ್ಮುಖವಾಗಿ ಹಚ್ಚಬೇಕು. ಕೊರಿತಿದ್ರು, ಬೆಂಕಿ ಬರ್ತಿತ್ತು, ಹಚ್ಲಿಕ್ಕೆ ಹೋಗಬೇಕು, ಇದು ಆರೋಗ್ಬೇಕು. ಏನಾದರೂ ಎರಡು ಕಡ್ಡಿ ಪೆಟ್ಟಿಗೆ ಮುಗೀತು. ಆ ಗುರುಗಳು ಈಗ ಹಚ್ಚಿ ಕೆಳಮುಖ ಮಾಡಿ ಹಚ್ಚಿ ಅಂತ ತಗೊಂಡು ಹಚ್ಚಿ ಕೆಳಮುಖ ಮಾಡಿದಾಗ ಆ ಕಡ್ಡಿಗೆ ಬೆಂಕಿ ಚೆನ್ನಾಗಿ ಹತ್ಕೊಳ್ತು, ದೀಪ ಹತ್ತಿಬಿಡ್ತು. ನಮ್ಮ ಗುರುಕುಲದಲ್ಲಿರ್ತಕ್ಕಂಥ ಇದು ಪ್ರಾಬ್ಲಮ್, ಇದನ್ನು ಸಾಲ್ವ್ ಮಾಡಿ ಅಂತಿಕೊಂಡು ಅಂತ ಹೇಳಿದರು. ಯಾಕೆ ನೀವೆಲ್ಲ ಅಲ್ಲಿ ಗ್ರಂಥ ಓದಿಕೊಂಡು ಬಂದವರು, ನಾನು ಜ್ಞಾನಿ, ನನಗೆ ಗೊತ್ತಿದೆ ಅಂತ ತಿಳ್ಕೊಂಡು ಅಂತೇಳಿ ಯಾವ ವ್ಯಕ್ತಿ ಬಂದು ಪ್ರವಚನ ಕೂತ್ಕೊಳ್ತಾನೆ, ಅವನಿಗೆ ಆ ವಿಷಯ ತಲೆಗೆ ಹೋಗೋದಿಲ್ಲ. ನನಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು ಅಂತೇಳಿ ಬೇರೆ ಏನೋ ವಿಚಾರ ಮಾಡ್ತಾ ಇರ್ತಾನೆ, ಅವನ ಮನಸ್ಸಿಗೆ ತಾಗೋದಿಲ್ಲ ಅದು. ನಮ್ಮಲ್ಲಿ ಕೆಲವು ಬರ್ತಾರೆ, ಆಚಾರ್ಯ ನನಗೆಲ್ಲ ಗೊತ್ತಿದೆ, ಅದು ಒಂದೆರಡು ಪ್ರಶ್ನೆ ಅವ್ರಿಗೇನು ನಿಜವಾಗಿ ಗೊತ್ತಿರೋದಿಲ್ಲ. ಆದರೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಪಾಪ ಅವರಿಗೂ ಯಾಕೋ ಅವ್ರು ನನ್ನ ಪರ್ಮಿಷನ್ ಕೊಡೋದಿಲ್ಲ. ಬೇಕು, ಅದಕ್ಕೆ ಆಚಾರ್ಯರು ಸಹದೇವನನ್ನು ವಿನಯದ ಪ್ರತಿನಿಧಿಯನ್ನಾಗಿ ಮಾಡಿದ್ದಾರೆ. ಸಂಪೂರ್ಣ ಮನಃಶಾಸ್ತ್ರ, ಸಂಪೂರ್ಣ ರಾಜನೀತಿ ಶಾಸ್ತ್ರ, ಸಂಪೂರ್ಣ ತತ್ವಜ್ಞಾನ ಎಲ್ಲವನ್ನು ಸ್ವಲ್ಪ ಸಕಲ ವಿದ್ಯೆಯಾದ ದ್ರೌಪದಿ ಅಂದರೆ ಪರಮಾತ್ಮನನ್ನು ಪಡೆಯುವ ವಿದ್ಯೆ, ಅಪರೋಕ್ಷ ಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಈ 5 ಗ್ರಂಥಗಳಿಂದ ಸಿಗ್ತಾರೆ. ಈ 5 ಪುರುಷರ ಆಶ್ರಯದಲ್ಲಿರುವ, ಅಂದರೆ 5 ಗ್ರಂಥಗಳಲ್ಲಿ ಇರುವ ಜ್ಞಾನ ಇದೇ ದ್ರೌಪದಿ. ಈ 5 ಗ್ರಂಥಗಳೇ ಪಾಂಡವರು. ಅದರಿಂದಾಗಿ 5 ಗಂಡಂದಿರು ವ್ಯಾವಹಾರಿಕವಾಗಿರ್ತಕ್ಕಂಥ ರೀತಿಯಿಂದ ಬೇಡ ಹೋಗಲಿ. ದ್ರೌಪದಿ ಮದುವೆಯಾಗಿ ಬಂದಳು ಹಸ್ತಿನಾವತಿಗೆ. ಆಗ ಅವರ ಸ್ವಾಗತಕ್ಕೆ ದುರ್ಯೋಧನ ಧೃತರಾಷ್ಟ್ರಾದಿಗಳು ಬರಲಿಲ್ಲ. ಆದರೆ ಭೀಷ್ಮ ವಿದುರಾದಿಗಳು ಹೋಗಿದ್ದಾರೆ, ದ್ರೋಣಾದಿಗಳು. ಹಿರಿಯಳು ಅಂತ ತಿಳ್ಕೊಂಡಂತೇಳಿ ದ್ರೌಪದಿ ದೇವಿಯನ್ನು ಗಾಂಧಾರಿ ಮನೆ ಕರೆದುಕೊಂಡು ಬಂದಿದ್ದಾರೆ. ಗಾಂಧಾರಿ ಕುರುಡು ಮಮತೆಯ ಸಂಕೇತ. ಸ್ವಾರ್ಥಯುಕ್ತ ಮಮತೆ ಧೃತರಾಷ್ಟ್ರ, ಕುರುಡು ಮಮತೆ ಗಾಂಧಾರಿ. ಪ್ರೀತಿ ತೋರಿಸ್ಬೇಕು ಮಕ್ಕಳು ಅಂತ ತಿಳ್ಕೊಂಡಂತೇಳಿ, ಆದರೆ ಅವ್ರು ಏನು ಮಾಡಿದ್ರು ಸರಿ ಅನ್ನೋದು ಕುರುಡು. ಸ್ವಾರ್ಥಯುಕ್ತ ಮಮತೆ, ಧೃತರಾಷ್ಟ್ರ ದುರ್ಯೋಧನಾದಿಗಳ ಮೇಲೆ ಪ್ರೀತಿ ಇತ್ತು, ಆದರೆ ಅದರ ಜೊತೆಗೆ ಅವನ ಸ್ವಾರ್ಥವೂ ಕೂಡ ತುಂಬಿ ತುಳುಕ್ತಿತ್ತು. ಎಲ್ಲಿ ಈ ಮಮತೆ ಇರ್ತಾರೆ ಅಲ್ಲಿ ತತ್ವಜ್ಞಾನ ತನ್ನ ಹತ್ತಿರ ಬಂದರೆ ಮಮತೆಗೆ ಭಯವಾಗ್ತಂತೆ. ಎಲ್ಲಿ ನನ್ನ ಮಮತೆಗೆ ಭಂಗ ಬರುತ್ತದೆಯೋ, ನಾನು ಯಾರ ಮೇಲೆ ಪ್ರೀತಿ ಮಾಡ್ತೇನೆ ಆ ವ್ಯಕ್ತಿಗೆ ಏನಾದರೂ ಆದೀತೋ, ಯಾಕೆಂದರೆ ಆ ವ್ಯಕ್ತಿ ಅಜ್ಞಾನದ ಪ್ರತಿನಿಧಿ, ಕಲಿ ದುರ್ಯೋಧನ. ಅಜ್ಞಾನ ಜ್ಞಾನಕ್ಕೆ ಏನಾದರೂ ಕೆಟ್ಟ ದೃಷ್ಟಿ ಹಾಕಿದರೆ ಜ್ಞಾನದ ಆಶ್ರಯವಾದ ಶಾಸ್ತ್ರಗಳು ಅವನನ್ನು ಪೂರ್ತಿ ಖಂಡನೆ ಮಾಡಿ ಅವನನ್ನು ಮುಗಿಸ್ಬಿಡ್ತಾರೆ.
ಅಜ್ಞಾನವನ್ನು ದೂರ ಮಾಡೋದಕ್ಕೋಸ್ಕರ ಈ 5 ಗ್ರಂಥಗಳು ಯಾವಾಗಲೂ ಸಿದ್ಧವಾಗಿರ್ತಕ್ಕಂಥವುಗಳು. ಯಾವಾಗ ಗಾಂಧಾರಿ ಮನೆಗೆ ಬರ್ತಾಳೆ, ಗಾಂಧಾರಿ ದ್ರೌಪದಿಯನ್ನು ಅಪ್ಪಿಕೊಳ್ತಾಳೆ. ಅವಳ ಆ ಸೌಂದರ್ಯ, ದ್ರೌಪದಿ ಇದ್ದಲ್ಲಿ 12 ಸ್ಕ್ವೇರ್ ಮೈಲ್ ರಾತ್ರಿ ವಿಕಾಸನೆ ಕಮಲದ ತಾವರೆಯ ಸುಗಂಧ ಬರ್ತಿತ್ತಂತೆ. ಅದಕ್ಕೆ ಯೋಜನಗಂಧ ಅಂತ ಒಂದು ಹೆಸರು ದ್ರೌಪದಿಗೆ. ಸೌಂದರ್ಯ, ಆ ಸೌಂದರ್ಯದಲ್ಲಿರ್ತಕ್ಕಂಥ ಅವಳ ದೇಹದ ಸುಗಂಧ ಗಾಂಧಾರಿ ವಿಚಾರ ಮಾಡಿದ್ಲು. ಒಂದು ವೇಳೆ ಈ ನಮ್ಮಲ್ಲಿ ಪಾಂಡವರನ್ನು ನಮ್ಮನೇಲಿ ಇಟ್ಕೊಂಡ್ರೆ ದ್ರೌಪದಿಯನ್ನು ನೋಡಿ ದುರ್ಯೋಧನ ದುಶ್ಯಾಸನೇನಾದ ಕೆತಾಪತಿ ಮಾಡಿದರೆ ಭೀಮ ಅವನ್ನ ಕೊಂದಾಗ್ತಾನೆ. ನನ್ನ ಮಕ್ಕಳು ಉಳಿಯಬೇಕಾಗಿದ್ದರೆ ದ್ರೌಪದಿ ದೂರ ಹೋಗ್ಬೇಕು. ಮಮತೆ ಸತ್ಯವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋದಿಲ್ಲ. ಒಬ್ಬ ತಾಯಿಯ ಮಗ ಶಾಲೆಯಲ್ಲಿ ಕಳ್ಳತನ ಮಾಡ್ತಿರ್ತಾನೆ. ಪುಸ್ತಕ ತೆಗೆದುಕೊಳ್ತಾನೆ, ಮತ್ತೊಂದು ಪೆನ್ ತೊಗೊಳ್ತಾನೆ, ಪೆನ್ಸಿಲ್ ತೊಗೊಳ್ತಾನೆ, ಮತ್ತೇನೇನೋ ಕೈಗೆ ಸಿಕ್ಕಿ ತೊಗೊಂಡು ಹೋಗ್ತಾನೆ. ಯಾರಾದರೂ ಅವಳು ತಾಯಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದರೆ, ನನ್ನ ಮಗ ಹಾಗೆಲ್ಲ ಹೋಗ್ರಿ ಅಂತ ಅವ್ರಿಗೆ ಬೈದು ಕಳಿಸ್ತಾಳೆ. ಯಾಕೆ? ಅವಳು ಸರಿಯಾದದ್ದನ್ನು ತಿಳಿದುಕೊಳ್ಳಲಿಕ್ಕೆ ಮಮತೆ ಅವಕಾಶ ಕೊಡೋದಿಲ್ಲ. ಸೈಕಾಲಜಿ ಅರ್ಥ ಮಾಡಿಕೊಳ್ಳಿ, ಮನಃಶಾಸ್ತ್ರ ಅರ್ಥ ಮಾಡಿಕೊಳ್ಳಿ. ಎಲ್ಲಿ ಕುರುಡು ಪ್ರೀತಿ ಇರ್ತದೆ, ಕುರುಡು ಮಮತೆ ಇರ್ತದೆ, ತಾನು ಯಾರ ಮೇಲೆ ಮಮತೆಯನ್ನು ಮಾಡ್ತಾ ಇರ್ತಾನೆ ಆ ವ್ಯಕ್ತಿಯ ತಪ್ಪುಗಳನ್ನು ಅವನು ಮರೆಮಾಚ್ತಾನೆ. ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟನೆ ಮಾಡ್ತಾನೆ, ದೂರ ಇಡ್ತಾನೆ. ನಂತರ ಬಹಳ ದೂರ ಹೋದ ನಂತರ ಪಶ್ಚಾತ್ತಾಪ ಆಗ್ತದೆ. ಆಗೇನು ಪ್ರಯೋಜನ ಆಗೋದಿಲ್ಲ. ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಕುಂತಿ ಪ್ರಯಾಹಿ ಸಹಿತ ಸ್ನುಟಯಾ ಗೃಹಂ ಸ್ವಂ ಭೀಮಾತ್ ಬಿಭೇಮಿ ನಿಜ ಪುತ್ರ ಕದುರ್ವಿನಿತ್ಯ. ಗಾಂಧಾರಿ ಗೊತ್ತಿತ್ತು ನನ್ನ ಮಕ್ಕಳು ಅಯೋಗ್ಯರು, ಕೆಟ್ಟವರು ಅಂತೇಳಿ. ಹಾಗೆ ಕುಂತಿಗೆ ಹೇಳ್ತಾಳೆ, ಕುಂತಿ ನಿನ್ನ ಸೊಸೆಯನ್ನು ಕರೆಸ್ಕೊಂಡು ಬೇಗನೆ ಮನೆಗೆ ಹೋಗ್ಬಿಡು. ಯಾಕೆ? ದ್ರೌಪದಿಯ ವಿಷಯದಲ್ಲಿ ಏನಾದರೂ ದುರ್ಯೋಧನ ದುಶ್ಯಾಸನ ಏನಾದರೂ ತಪ್ಪು ಮಾಡಿದರೆ ಭೀಮ ಅವರನ್ನು ಕೊಂದಾಗ್ತಾನೆ ನಿಶ್ಚಿತ. ನನ್ನ ಮಕ್ಕಳು ಸಾಯೋದು ಬೇಕಾಗಿಲ್ಲ, ಕರ್ಕೊಂಡೋಗಿಳ. ಅಜ್ಞಾನ, ವಿಪರೀತ ಜ್ಞಾನ, ಅದಕ್ಕೆ ಆಶ್ರಯವಾದ ಆ ಕುರುಡು ಮಮತೆ ಯಾವಾಗಲೂ ಜ್ಞಾನದಿಂದ ಅನಿಸ್ತದೆ, ಜ್ಞಾನದಿಂದ ದೂರ ಇರ್ತಾರೆ. ಅಂಥವರು ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಸಂಸಾರದಲ್ಲಿ ಆಸಕ್ತರಾಗಂಥವರಿಗೆ ಶಾಸ್ತ್ರ ಯಾಕೆ ಬೇಕು? ಶಾಸ್ತ್ರದಲ್ಲಿ ಆಸಕ್ತಿ ಬರ್ತದಾ? ಇಲ್ಲವಲ್ಲ. ಕೃಷ್ಣ ತ್ರಿಲೋಕವನಿತ ಅಧಿಕ ರೂಪಸಾರ. ಕೃಷ್ಣ 3 ಲೋಕದಲ್ಲಿ ಶ್ರೇಷ್ಠಳಾಗಿರ್ತಕ್ಕಂಥ ಸ್ತ್ರೀ. ಹೌದು, ಶಾಸ್ತ್ರಜ್ಞಾನ ಸಕಲ ಲೋಕದಲ್ಲಿಯೂ ಕೂಡ ಪ್ರಸಿದ್ಧವಾಗಿರ್ತದೆ. ಅಧಿಕ ರೂಪಸಾರ, ಆ ಎಲ್ಲ ಶಾಸ್ತ್ರಗಳಲ್ಲಿ ಅತ್ಯಂತ ರೂಪವಂತನಾದಂಥ ಪರಮಾತ್ಮನನ್ನು ಹೊಗಳುವುದೇ ಅದರ ಮುಖ್ಯ ಉದ್ದೇಶವಾಗಿರ್ತದೆ. ಯಸ್ಮಾತ್ ಇತಿಸ್ಮ ಸಸುತ ಪ್ರಯಯೌ ಗೃಹಂ ಸ. ಕುಂತಿ ಹಾಗೆ ಆಗಲಿ ಅಂತ ತಿಳ್ಕೊಂಡಂತೇಳಿ ವಾತ್ಸಲ್ಯ, ತನ್ನ ಮಕ್ಕಳಿಗೆ ಏನು ಅನಾನುಕೂಲ ಆಗಬಾರ್ದು ಅಂತ ತಿಳ್ಕೊಂಡು ಬಯಸ್ತಾ ಇರ್ತದೆ. ತಿಳುವಳಿಕೆ ಸಹಿತವಾದ ವಾತ್ಸಲ್ಯ ಸ್ವರೂಪಿಣಿಯಾದ ಕುಂತಿ ಅವರನ್ನು ಮನೆ ಕರೆದುಕೊಂಡು ಹೋಗ್ತಾಳೆ. ಏನಪ್ಪ ಇದು ಮಧ್ವಾಚಾರ ಕಲ್ಪನೆ ಏನು? ಅಲ್ಲ,
ಮಹಾಭಾರತ ಆದಿಪರ್ವದಲ್ಲೂ ಕೂಡ ಇದೇ ಅಭಿಪ್ರಾಯದ ಶ್ಲೋಕಗಳು ಬರುತ್ತೆ. ಪರಿಷ್ವಜ್ಯೈವ ಗಾಂಧಾರಿ ಕೃಷ್ಣಾಂ ಕಮಲಲೋಚನಾಂ. ತನಗೆ ನಮಸ್ಕಾರ ಮಾಡಿದ ದ್ರೌಪದಿಯನ್ನು ಗಾಂಧಾರಿ ಅಪ್ಕೊಳ್ತಾಳೆ. ಅವಳ ಆ ಅದ್ಭುತ ಸೌಂದರ್ಯ, ಅವಳ ಆ ಸುಗಂಧ ನೋಡಿ ಇವಳು ನನ್ನ ಮಕ್ಕಳ ಮೃತ್ಯು ಆಗಿದ್ದಾಳೆ ಅಂತನ್ನೋದನ್ನು ಅರ್ಥ ಮಾಡಿಕೊಂಡಿದ್ದಾಳೆ ಗಾಂಧಾರಿ. ಯಾಕೆ? ಅವನ ಮಕ್ಕಳು ಎಷ್ಟು ಕೆಟ್ಟವರು ಅಂತನ್ನೋದು ಕುಂತಿಗೆ ಗೊತ್ತಿತ್ತು. ದುರ್ಯೋಧನ ಭಾಳ ಶ್ರೇಷ್ಠ, ಒಳ್ಳೆ ಉತ್ತಮ ನಾಯಕ ಅಂಥೇಳಿ ಅವನನ್ನು ಈಗಿನ ಕಾಲದಲ್ಲಿ ಭಾಳ ಉತ್ತಮ ನಾಯಕ ಅಂತ ಚಿತ್ರಣ ಮಾಡ್ತಕ್ಕಂಥವರಿದ್ದಾರೆ. ದುರ್ಯೋಧನ ಏನು ತಪ್ಪು ಮಾಡಲಿಲ್ಲ ಅಂತ ಹೇಳೋರಿದ್ದಾರೆ. ತಮಿಳಿನಲ್ಲಿ ಅದು ದುರ್ಯೋಧನ ಅಂತ ತಿಳ್ಕೊಂಡಂತೇಳಿ ಪಿಕ್ಚರ್ ಬಂದಿತ್ತು. ಅಲ್ಲಿ ಅವನೇ ಸರಿ ಅಂತ ತಿಳ್ಕೊಂಡಂತನ್ನೋ ರೀತಿಯಲ್ಲಿ ಚಿತ್ರಣ ಮಾಡಲಾಗಿತ್ತು. ಆದರೆ ಅದು ವೇದವ್ಯಾಸರಿಗೆ ಸಮ್ಮತಿ ಇಲ್ಲ. ಗ್ರಂಥ ಬರೆದ ವೇದವ್ಯಾಸರಿಗೆ ಸಮ್ಮತವಾಗದೇ ಇದ್ದ ವಿಚಾರವನ್ನು ದುರ್ಯೋಧನ ಒಬ್ಬ ಶ್ರೇಷ್ಠ ನಾಯಕ ಅಂತ ತಿಳ್ಕೊಂಡಂಥೇಳಿ. ಇಲ್ಲಪ್ಪ, ಅವನು ಪ್ರತಿನಾಯಕನಾದರೂ ಆಗಿರ್ಬೋದಲ್ಲ, ವಿಲನ್ ಆದರೂ ಆಗಿರ್ಬೋದಲ್ಲ. ಅವನು ವಿಲನ್ ಆಗಲಿಕ್ಕೂ ಯೋಗ್ಯನಾಗಿರಲಿಲ್ಲ. ಯಾಕೆ? ವಿಲನ್ ಆಗಿರ್ತಕ್ಕಂಥವನಲ್ಲಿ ಒಂದು ಸಿದ್ಧಾಂತ ಇರ್ತದೆ. ದುರ್ಯೋಧನ ತನ್ನ ಕಾಲ ಮೇಲೆ ತಾನು ಕೊಡವೆ ಹಾಕಿಕೊಳ್ಳೋದಕ್ಕೋಸ್ಕರ ಅಜ್ಞಾನ ಯಾವಾಗಲೂ ಹೇಗೆ ಇರ್ತದೆ ಅಲ್ಲ. ಮಾಡಿದ್ದೆಲ್ಲ ಘಟನೆಗಳು ಅವನ ವಿಚಾರಗಳಲ್ಲಿ ಇದೇ ರೀತಿಯಾಗಿರ್ತವೆ. ಹೇಗೆ ನಮ್ಮಲ್ಲಿ ವಿರೋಧಿ ಪಕ್ಷದ ನಾಯಕನಾಗಲಿಕ್ಕೆ ರಾಹುಲ್ ಗಾಂಧಿಯಲ್ಲಿ ವಿರೋಧಿ ಪಕ್ಷದ ನಾಯಕನಾಗಿರಲಿಕ್ಕೂ ಯೋಗ್ಯತೆ ಇಲ್ಲ. ಲೋಕಸಭೆಯ ನಿಯಮಗಳನ್ನು ಪರಿಪಾಲಕ್ಕೆ ತಯಾರಿಲ್ಲ ಅವನು. ನಿಯಮಗಳನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋದಿಲ್ಲ. ನನ್ನ ಮನಸ್ಸಿಗೆ ಬಂದಂತೆ ನಾನು ವ್ಯವಹರಿಸ್ತೇನೆ ಅಂತನ್ನೋದು ನೋಡಿದರೆ ಹೇಗೆ ದುರ್ಯೋಧನ ವಿಲನ್ ಆಗಲಿಕ್ಕೆ ಅಯೋಗ್ಯನಿದ್ದನೋ ಅದೇ ರೀತಿಯಾಗಿ ರಾಹುಲ್ ಗಾಂಧಿಯು ಕೂಡ ಪ್ರತಿಪಕ್ಷದ ನಾಯಕನಾಗಲಿಕ್ಕೆ ಕೂಡ ಅಯೋಗ್ಯನಾಗಿದ್ದ. ನಿನ್ನೆ ಆ ವ್ಯಕ್ತಿಯ ಅಯೋಗ್ಯತೆ ಏನಿದೆ ಅಂತನ್ನೋದನ್ನು ಅಮಿತ್ ಶಾ ಅವರು ತಮ್ಮ ಪ್ರವಚನದಲ್ಲಿ, ತಮ್ಮ ಭಾಷಣದಲ್ಲಿ ತೋರಿಸಿಕೊಟ್ಟಿದ್ದಾರೆ. ನಿನ್ನೆಲ್ಲ ಮೊನ್ನೆ ಇರಲಿ. ಇದೇ ಸಂದರ್ಭದಲ್ಲಿ ಪುತ್ರಾಣಾಂ ಮಮ ಪಾಂಚಾಲಿ ಮೃತ್ಯುರೇವ ಇತ್ಯಮನ್ಯತ, ಮಹಾಭಾರತದ ಶ್ಲೋಕ ಇದು. ಸಂಚಿಂತೆ ವಿದುರಂ ಪ್ರಾಹ, ವಿಚಾರ ಮಾಡಿ ಪಾಂಡವರನ್ನಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ತಿಳ್ಕೊಂಡು ಅಂತೇಳಿ ವಿಚಾರ ಮಾಡಿ ವಿದುರನ ಜೊತೆಗೆ ಮಂತ್ರಣ ಮಾಡಿ ಸುಬಲಾತ್ಮಜ, ಆ ಕುಂತಿ, ಆ ಗಾಂಧಾರಿ ಸೊಸೆಯ ಜೊತೆಯಲ್ಲಿ ಕುಂತಿ ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಟ್ರಿ ಅಂತ ಕಳಿಸಿಬಿಟ್ಟಿದ್ದ. ಸರಿ, ದ್ರೌಪದಿ ಗಂಡನ ಮನೆಗೆ ಬಂದಳು. ಗಂಡನ ಮನೆಗೆ ಬಂದ ಕ್ಷಣಕ್ಕೇನೆ ಗೃಹಸ್ಥ ಕಾರ್ಯದ ಜೊತೆಯಲ್ಲಿ ಗಂಡ ಹೆಂಡತಿಯಲ್ಲಿ ಸಂತಾನ ಪ್ರಾಪ್ತಿಗೋಸ್ಕರ ದೇಹ ಸಂಬಂಧ, ಇದಕ್ಕೆ ದಾಂಪತ್ಯ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ದೇಹ ಸಂಬಂಧದಿಂದ ಉತ್ತಮ ಸಂತಾನವನ್ನು ಸಮಾಜಕ್ಕೆ ಕೊಡುವುದು. ದ್ರೌಪದಿ ಒಬ್ಬಳು 5 ಜೊತೆಗೆ ಹೇಗಿರ್ತಿದ್ಲು? ದಿವಸಕ್ಕೆ ಒಬ್ಬರ ಜೊತೆ ಇರ್ತಾಯಿದ್ಲು. ಒಂದು ದಿವಸ ಧರ್ಮರಾಜನ ಜೊತೆಯಲ್ಲಿ, ಒಂದು ದಿವಸ ಭೀಮನ ಜೊತೆಯಲ್ಲಿ, ಒಂದು ದಿವಸ ಅರ್ಜುನನ ಜೊತೆಯಲ್ಲಿ, ಒಂದು ದಿವಸ ನಕುಲನ ಜೊತೆಯಲ್ಲಿ, ಒಂದು ದಿವಸ ಸಹದೇವನ ಜೊತೆಯಲ್ಲಿ. ಅವ್ರಿಗೆ ಯಾರಿಗೂ ದ್ರೌಪದಿ ಇನ್ನೊಬ್ಬರ ಎಂಜಲು ಅಂತ ಅನ್ನಿಸ್ಲಿಲ್ವೇ? ಅಥವಾ ಅಣ್ಣನ ಹೆಂಡತಿ
ಅವಳ ಜೊತೆಗೆ ನಾನು ಹೇಗಿರಬೇಕು ಅಂತ ಅನ್ನೋದು ಭೀಮ, ಅರ್ಜುನ್, ನಕುಲ ಸಹದೇವರಿಗೇನು ಅನ್ನಿಸ್ಲಿಲ್ವೇ? ಅಂತನ್ನುವ ಪ್ರಶ್ನೆ. ಈ ಸಮಸ್ಯೆ ನಮಗೆ ಉತ್ಪನ್ನವಾಗಿದೆ. ದ್ರೌಪದಿಗೆ ಈ ಸಮಸ್ಯೆ ಬಂದಿರಲಿಕ್ಕಿಲ್ಲೇನು? ದ್ರೌಪದಿ ಎಂದಿಗೂ ಇನ್ನೊಬ್ಬರಿಗೆ ಅನ್ಯಾಯಕ್ಕೆ ಬಾಗುವಂಥ ವ್ಯಕ್ತಿಯಲ್ಲ, ತಲೆಬಾಗದೇ ಇರತಕ್ಕಂಥ ಅದ್ಭುತ ಸಾಮರ್ಥ್ಯ ಇರತಕ್ಕಂಥವಳು. ಧರ್ಮದ ವಿರುದ್ಧ ಒಂಚೂರು ಕೂಡ ಒಪ್ಪದೇ ಇರತಕ್ಕಂಥ ಅದ್ಭುತ ಒಬ್ಬ ಸ್ವಾಭಿಮಾನಿ ಆಗಿರ್ತಕ್ಕಂಥ ಹೆಣ್ಮಗಳು ದ್ರೌಪದಿ. ಗಂಡಂದರ ಜೊತೆಗೆ ರಾಜ್ಯವನ್ನು ಆಳಿರ್ತಕ್ಕಂಥ ಆಗಿನ ಕಾಲದಲ್ಲಿ ಪಾಂಡವರಿಗೆ ಸರಿಸಮನಾಗಿ ತಾನು ರಾಜ್ಯದಲ್ಲಿ ಭಾಗವಹಿಸಿ ತಾನೂ ಮಂತ್ರಿಯಾಗಿ ಆ ವ್ಯವಹಾರವನ್ನು ಸರಿಯಾಗಿ ನೋಡಿಕೊಂಡಿರ್ತಕ್ಕಂಥ ಅದ್ಭುತ ಸಾಮರ್ಥ್ಯವುಳ್ಳವಳು ದ್ರೌಪದಿ. ಅವಳಾದರೂ ಇದನ್ನು ಹೇಗೆ ಒಪ್ಕೊಂಡ್ಳು? ಆಚಾರ್ಯ ನಿರ್ಣಯ ಕೊಡ್ತಾರೆ. ಕೃಷ್ಣ ಚತೇಟು ಪೃಥಗೇವ ಚತುಸ್ವರೂಪ ರೇಮೇ ತಥೈವ ತನುರಪ್ಯಭಿಮಾನಿ ಭೇದಾತ್. ಬಹಳ ಬಹಳ ಅದ್ಭುತವಾದಂಥ ಸೂಕ್ಷ್ಮ ವಿಚಾರವನ್ನು ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಭಾಳ ವಿಚಿತ್ರವಾಗಿರ್ತಕ್ಕಂಥ ವ್ಯವಹಾರ. ಈ ದೇಹ, ಒಳಗಿದ್ದ ಜೀವ ಒಂದೇನೆ. ದೇಹ ಬೇರೆ, ಜೀವ ಬೇರೆ. ಆದ್ದರಿಂದಾಗಿ ದ್ರೌಪದಿಯ ದೇಹ, ದ್ರೌಪದಿ ಒಳಗಿದ್ದ ಜೀವ ಇವೆರಡೂ ಬೇರೆ ಬೇರೆ. ಆ ಒಂದು ದೇಹದಲ್ಲಿ 5 ಜೀವಗಳಿದ್ದು, ಒಂದು ಜೀವಲ್ಲ. ಭಾರತಿ, ಪಾರ್ವತಿ, ಶಚಿ, ಶ್ಯಾಮಲ, ಉಷಾ. ವಾಯುದೇವರ ಪತ್ನಿ ಭಾರತಿ, ರುದ್ರದೇವರ ಪತ್ನಿ ಪಾರ್ವತಿ, ಇಂದ್ರ ಪತ್ನಿ ಶಚಿ, ಯಮಪತ್ನಿ ಶ್ಯಾಮಲ, ಅಶ್ವಿನಿ ದೇವತೆಗಳ ಪತ್ನಿ ಉಷಾ. ಇವರೆಲ್ಲರೂ 3 ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿರಿ. ಆನಂತರ ಪರಪುರುಷರ ಸಂಬಂಧ ನಿಮಗಾಗಲಿ ಅನ್ನುವುದು ಬ್ರಹ್ಮದೇವರ ಶಾಪ. ಯಾಕೆ? ಪಾರ್ವತಿ, ಶಚಿ, ಶ್ಯಾಮಲ, ಉಷಾ ಇವು 4 ಜನ ಬ್ರಹ್ಮದೇವರು ಸರ್ವಜ್ಞರೇನು ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡಂತ ಹೊರಟರು. ದೊಡ್ಡವರನ್ನು ಪರೀಕ್ಷೆ ಮಾಡಿದರೆ ಅದು ಹೇಗೆ ನಮಗೆ ಅದು ರಿಬೌಂಡ್ ಆಗಿ ಆ ಪಾಪ ನಮ್ಮನ್ನು ಪೀಡಿಸ್ತದೆ ಅಂತ ಅನ್ನೋದಕ್ಕೋಸ್ಕರ ಇವರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದರು. ಇಲ್ಲ, ಬ್ರಹ್ಮದೇವರ ಹತ್ರ ಹೋದರು. 4 ಜನ ಸೇರಿ ಒಂದೇ ಶರೀರ ಇಟ್ಟುಕೊಂಡು ಹೋಗಿ ನಮಸ್ಕಾರ ಮಾಡಿದರು. ನಮ್ಮನ್ನು ಗುರುತಿಸ್ತಾರೋ ಇಲ್ಲೋ ಬ್ರಹ್ಮದೇವರು ಅಂತ ತಿಳ್ಕೊಂಡಂತೆ. ಬ್ರಹ್ಮದೇವರು ಸರ್ವಜ್ಞರು. ಆದರೆ ಎಷ್ಟಾದರೂ ಕೂಡ ಇವರು ಸೊಸೆಯಂದರು. ಏನೋ ಸೊಸೆ ತಪ್ಪು ಮಾಡಿದ್ದಾಳು ಬಿಡು, ಮೊದಲೇ ಸಲ ಕೂತರು. ಓಹ್, ಬ್ರಹ್ಮದೇವ್ರನ್ನೇ ನಮ್ಮ ಬಗ್ಗೆ ಗೊತ್ತೇ ಆಗಿಲ್ಲ ಅಂತ ತಿಳ್ಕೊಂಡಂತೇಳಿ ಮತ್ತೊಮ್ಮೆ ಇವರು ನಮಸ್ಕಾರ ಮಾಡಲಿಕ್ಕೆ ಹೋದರು. ಬ್ರಹ್ಮದೇವರು ಆಗಲೂ ಕೂಡ ಇಗ್ನೋರ್ ಮಾಡಿದರು. ಏನೋ ಸೊಸೆ ವಿಚಾರ ಮಾಡ್ತಾಯಿದ್ದಾರೆ, ಅದನ್ನು ತಪ್ಪು ಮಾಡ್ತಾಯಿದ್ದಾರೆ, ಮಾಡಲಿ ಹೋಗಲಿ.
ಮೂರನೇ ಸಲ ಮತ್ತೆ ಯಾವಾಗ ಬಂದರು? ಹಾಗಾದರೆ ಇವರ ತಪ್ಪಿಗೆ ಶಿಕ್ಷೆ ಕೊಡಲೇಬೇಕು. ಇಲ್ಲದ ತಪ್ಪು ಪಾಪ ಹೆಚ್ಚಾಗ್ತಾ ಹೋಗ್ತದೆ. ಇವರೆಲ್ಲ ದೇವತೆಗಳು, ದೇವತಾಸ್ತ್ರೀಯರು. ಅದಕ್ಕೆ ಬ್ರಹ್ಮದೇವರು ಶಾಪ ಕೊಟ್ಟರು. 3 ಸಲ ನೀವು ನನ್ನನ್ನು ಮೋಸ ಮಾಡೋದಕ್ಕೋಸ್ಕರ ಬಂದಿದ್ದೀರಿ. ಆದ್ದರಿಂದಾಗಿ ನೀವು ಒಂದೇ ದೇಹದಲ್ಲಿ 3 ಜನ್ಮವನ್ನು ತಾಳಿರಿ. ಅಲ್ಲಿ ನಿಮಗೆ ಪರಪುರುಷರ ಸಂಪರ್ಕವಾಗಲಿ. ಪತಿವ್ರತೆಯರಿಗೆ ಪರಪುರುಷ ಸಂಪರ್ಕ ಇದು ಮರಣಕ್ಕೆ ಸಮಾನ. ಅವರ ಮೇಲೆ ವಜ್ರಪಾತವಾಯಿತು. ನಮಗೆ ಪರಪುರುಷ ಸಂಪರ್ಕ ಎಂಥ ಪಾಪದ ಕುಂಡಕ್ಕೆ ನಾವು ಬೀಳ್ತೇವೆ, ಏನು ಮಾಡೋಣ ಅಂತ ತಿಳ್ಕೊಂಡು ಅಂತೇಳಿ ಗಳಗಳ ಹತ್ತಿದ್ದಾರೆ. ಭಾಳ ವಿಚಾರ ಮಾಡಿ ಕೊನೆಗೆ ಒಂದು ನಿಯಮ ಅವರು ಬಂದರು. ನಮ್ಮಲ್ಲಿ ಒಬ್ಬಳು ಹೆಣ್ಮಗಳಿದ್ದಾಳೆ. ಅವಳು ಎಂದಿಗೂ ತನ್ನ ಪತಿಯನ್ನು ಬಿಟ್ಟು ಉಳಿದವರ ಸಂದರ್ಭಕ್ಕೆ ಹೋಗೋದಿಲ್ಲ. ಯಾಕೆ ಅಂಥ ಕೆಲಸ ಮಾಡೋದಿಲ್ಲ ಅವಳು. ವಾಯುದೇವರ ಪತ್ನಿಯಾದ ಭಾರತೀ ದೇವಿ, ಅವಳ ಹತ್ರ ಹೋಗೋಣ. ಅವಳಿಗೆ ಹೇಳೋಣ, ನೀನು ನಮ್ಮನ್ನು ನಿನ್ನಲ್ಲಿ ಇಟ್ಕೊಂಡು ಜನ್ಮಕ್ಕೆ ಬಾ, ಅವತಾರ ತೆಗೆದುಕೋ. ಆಗ ನಿನಗಂತೂ ಶಾಪ ಇಲ್ಲ, ನಿನಗೆ ವಾಯುದೇವರ ಜೊತೆಗೇನೆ ಸಂಪರ್ಕ ಆಗ್ತದೆ. ವಾಯುದೇವರು ನಮ್ಮ ಹಿರಿಯರ ತಂದೆ ಇದ್ದಂತೆ. ಏನು ಅಪ್ಪಿತಪ್ಪಿ ತಂದೆಯ ಸ್ಪರ್ಶವಾದರೆ ಏನು ದೋಷಕರವಾಗೋದಿಲ್ಲ. ಆದ್ದರಿಂದಾಗಿ ನೀನು ನಿನ್ನಲ್ಲಿ ನಮ್ಮನ್ನು ಇಟ್ಟುಕೊಂಡು 3 ಅವತಾರ ತೊಗೊಂಡ್ಬಿಡು. ಅಷ್ಟು ಉಪಕಾರ ನಮ್ಮ ಮೇಲೆ ಮಾಡು. ಬಹುಶಃ ಬ್ರಹ್ಮದೇವರ ವಾಯುದೇವರ ಪ್ರೇರಣೆಯಿಂದಲೇ ಆಯಿತು, ಕ್ಷಮೆ ಮಾಡೋಣ, ಇವರು ಬುದ್ಧಿ ಬರಲಿ ಅಂತ ತಿಳ್ಕೊಂಡು ಶಾಪ ಕೊಟ್ಟಾಯಿತು. ಆದರೆ ಇವರು ಅಪವಿತ್ರರಾಗಬೇಕು ಅಂತ ಉದ್ದೇಶ ಬ್ರಹ್ಮದೇವರಿಗಿರಲಿಲ್ಲ. ಆಗ ದ್ರೌಪದಿ ತಾನು 3 ಅವತಾರ ತೆಗೆದುಕೊಳ್ಳಿಕ್ಕೇನೆ, ದ್ರೌಪದಿ ಭಾರತೀ ದೇವಿ 3 ಅವತಾರ ತೆಗೆದುಕೊಳ್ಳುವುದಕ್ಕೋಸ್ಕರ ಸಿದ್ಧಳಾಗಿದ್ದಾಳೆ. ಮೊದಲೇದು ಶಿವಕನ್ಯಾ ಅಂತ ರೂಪದಿಂದ ಅವತಾರ ತೆಗೆದುಕೊಂಡಿದ್ದಾಳೆ. ಎರಡನೇದ್ದಾಗಿ ನಳನ ಮಗಳಾಗಿ ನಳನಂದಿನಿ ಅಂತ ತಿಳ್ಕೊಂಡಂತ ಅವತಾರವನ್ನು ತೆಗೆದುಕೊಂಡಿದ್ದಾಳೆ. ಮೂರನೇದು ದ್ರೌಪದಿಯಾಗಿ ಅವತಾರ ತೆಗೆದುಕೊಂಡಿದ್ದಾಳೆ. ಭಾರತೀ ದೇವಿಗೆ ವಾಯುದೇವರನ್ನು ಬಿಟ್ಟು ಬೇರೆ ಯಾರ ಸಂಪರ್ಕ ಆಗೋದಿಲ್ಲ. ಉಳಿದವರು ಕಣ್ಣೆತ್ತು ನೋಡಿದರೆ ಅವ್ರ ಕಣ್ಣು ಸುಟ್ಟೋಗ್ತದೆ. ಅವರನ್ನು ಕಣ್ಣೆತ್ತು ನೋಡಿ ದುರ್ಯೋಧನ ದುಶ್ಯಾಸನ ಪರಿಸ್ಥಿತಿ ಏನಾಯಿತು ನಿಮಗೆ ಗೊತ್ತಿದೆ. ಆಗ ಪಾರ್ವತಿ ಇದ್ದಾಗ ರುದ್ರದೇವರು ಜೊತೆಯಲ್ಲಿ ಬರಬೇಕಾಗಿತ್ತು. ಆದರೆ ಎರಡನೇ ಅವತಾರದಲ್ಲಿ ನಳನಂದಿನಿ ಆದಾಗ ಪಾರ್ವತಿ ಶಚಿ ಶ್ಯಾಮಲಾ ಉಷಾ ಇವರು ತಮ್ಮ ಪತಿಯೇ ನಮ್ಮ ಜೊತೆಗೆ ಇರುವಂತೆ ಆಗಲಿ ಅಂಥೇಳಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದಾರೆ.
ಬೇಗ ಒಲಿತಾರೆ ಅಂತ ತಿಳ್ಕೊಂಡು ಅಂತೇಳಿ ರುದ್ರದೇವರು ಪ್ರತ್ಯಕ್ಷರಾಗಿದ್ದಾರೆ. ಪ್ರತ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಒಳಗಿರ್ತಕ್ಕಂತಹ ದ್ರೌಪದಿಯಲ್ಲಿರ್ತಕ್ಕಂಥ 4 ರುದ್ರದೇವರಿಗೆ, ಭಾರತೀಯ ದೇವಿ ರುದ್ರಾಂತಕ ನರಸಿಂಹದೇವರಿಗೆ ವರ ಕೇಳ್ಕೊಂಡಿದ್ದಾರೆ. ಪತಿಂ ದೇಹಿ ಪತಿಂ ದೇಹಿ ಪತಿಂ ದೇಹಿ ಅಂತ ತಿಳ್ಕೊಂಡಂತೆ ರುದ್ರದೇವರು ತಥಾಸ್ತು ಅಂತಂದಿದ್ದಾರೆ. ಆದರೆ ನಳನಂದಿನಿ ಅಂದರೆ ಇಂದ್ರಸೇನ ಅನ್ನೋ ಹೆಸರಿನಿಂದ ತಪಸ್ಸು ಮಾಡಿದ ಹೆಣ್ಮಗಳು ಎಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇದ್ಲು ಅದು ಇಂದ್ರನ ಅಧೀನದಲ್ಲಿರ್ತಕ್ಕಂಥ ಭಾಗವಾಗಿತ್ತು. ಆಗ ಅಲ್ಲಿಗೆ ಇಂದ್ರ ಬರ್ತಾನೆ. ಇಂದ್ರ ಬಂದು ಆ ಕಾಲದಲ್ಲಿ ನನ್ನ ಏರಿಯಾದಲ್ಲಿ ನೀನ್ಯಾಕೆ ಬಂದು ವರ ಕೊಟ್ಟೆ ಅಂತ ಅಂತೇಳಿ ಅಜ್ಞಾನದಿಂದ ರುದ್ರದೇವರಿಗೆ ಪ್ರಶ್ನೆ ಮಾಡ್ತಾನೆ. ಆಗ ರುದ್ರದೇವರು ಹೇಳ್ತಾರೆ, ನನ್ನ ವಿರೋಧ ಕಟ್ಟಿಕೊಂಡು ನೀನು ಕೂಡ ಬಾಳ್ಲಿಕ್ಕೆ ಆಗೋದಿಲ್ಲ. ನೋಡು, ನಾನು ವಿರೋಧ ಕಟ್ಟಿಕೊಂಡ್ರೆ ಗತಿ ಏನಾಗಿದೆ ಅಂಥೇಳಿ ಒಂದು ಪರ್ವತವನ್ನು ಸರಿಸಿ ಅಲ್ಲಿ ಕೆಳ ಕೂತ್ಕೊಂಡವರನ್ನು ತೋರಿಸಿದ್ದಾನೆ. ಅಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ಪೂರ್ವದಲ್ಲಿ ಇಂದ್ರರಾಗಿ ಇಂದ್ರ ಪದವಿಗೆ ಬಂದು ಮತ್ತೆ ಪುನಃ ಮುಂದೇನು ಅವತಾರ ತೆಗೆದುಕೊಳ್ಳಬೇಕು ಅಂತ ವಿಮರ್ಶೆ ಮಾಡ್ತಕ್ಕಂಥ ವಾಯು, ರುದ್ರ, ಇಂದ್ರ, ಯಮ ಹಾಗೂ ಅಶ್ವಿನಿ ದೇವತೆಗಳನ್ನು ನೋಡ್ತಾನೆ. ನೋಡು, ನನ್ನಿಂದ ಅವರು ಪತಿತರಾಗಿದ್ದಾರೆ ಅಂತ ಹೇಳ್ಕೊಂಡು ಆಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಹೇಳ್ತಾರೆ ರುದ್ರದೇವರಿಗೆ, ಅವರಿಗೂ ನಿನ್ನ ಇದಕ್ಕೇನು ಸಂಬಂಧ ಇಲ್ಲ, ಸುಳ್ಳು ಹೇಳಿದ್ದೆ ನೀನು. ಆದ್ದರಿಂದಾಗಿ ಈ ದ್ರೌಪದಿಯ ಶರೀರದಲ್ಲಿ ಪಾರ್ವತಿ ಇದ್ದರೂ ಸಹಿತ ನಿನಗೂ ಅವಳಿಗೂ ಸಂಪರ್ಕ ಆಗೋದಿಲ್ಲ, ಅವಳ ಜೊತೆಯಲ್ಲಿ ನೀನು ಮದುವೆ ಆಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ಭೂಮಿಯಲ್ಲಿ ಹುಟ್ಟಿ, ಆದರೆ ದ್ರೌಪದಿಯಿಂದ ದೂರ ಇರ್ತೀವಿ ಅಂತೇಳಿ ಶಾಪ ಕೊಡ್ತಾರೆ. ಅದೇ ರುದ್ರದೇವರು ಅಶ್ವತ್ಥಾಮಾಚಾರ್ಯ ಬ್ರಹ್ಮಚಾರಿಗಳಾಗಿ ಉಳಿತಾರೆ. ಹೀಗಾಗಿ ದ್ರೌಪದಿಯ ಶರೀರದಲ್ಲಿ ಪಾರ್ವತಿ ಇದ್ದರೂ ಕೂಡ ರುದ್ರದೇವರ ಸಂಬಂಧ ಬರೋದಿಲ್ಲ. ಏನೋ ಪಾರ್ವತಿಯ ಬಗ್ಗೆ ಈ ರೀತಿಯಾಗಿ ದ್ರೌಪದಿ ಬಗ್ಗೆ ಕಟ್ಟುಕತೆಯನ್ನು ಹೇಳಿ ನಮಗೆ ಬಾಯಿ ಮುಚ್ಚಿಸ್ತೀನಿ ಅಂತ ಅನ್ಬೇಡಿ. ಈ ಕಥೆ ಮೂಲ ಮಹಾಭಾರತದಲ್ಲಿಯೂ ಬಂದಿದೆ. ದ್ರೌಪದಿಯಲ್ಲಿ 5 ದೇವತೆಗಳಿದ್ದದ್ದನ್ನು ವೇದವ್ಯಾಸ ದೇವರು ದ್ರುಪದ ರಾಜನಿಗೆ ತೋರಿಸಿದ್ದಾರೆ. 5 ಪಾಂಡವರು ಪೂರ್ವದಲ್ಲಿ ಇಂದ್ರ ಪದವಿಗೆ ಬಂದ ದೇವತೆಗಳು ಅಂತನ್ನೋದನ್ನು ಅವರಲ್ಲಿದ್ದ ರೂಪಗಳನ್ನು ವೇದವ್ಯಾಸರು ತೋರಿಸಿದ್ದಾರೆ. ಇಲ್ಲದೇ ಇದ್ದರೆ ಯಾರಾದರೂ ಅಪ್ಪ ತನ್ನ ಮಗಳನ್ನು 5 ಜನರಿಗೆ ಮದುವೆ ಮಾಡಿಕೊಡ್ತಾನೆ. ದ್ರುಪದ ಒಪ್ಪಿಕೊಂಡ, ದ್ರೌಪದಿ ಒಪ್ಪಿಕೊಂಡಳು. ಯಾಕೆ ಒಪ್ಪಿಕೊಂಡ್ರು ಅಂತನ್ನೋದು ನಾವು ಸ್ಥಿತಸ್ಯ ಗತಚಿಂತನ, ಅದನ್ನು ನಾವು ಇಲ್ಲಿ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು. ಇರಲಿ, ಒಂದು ದೇಹದಲ್ಲಿ 5 ಜನ ದೇವತೆಗಳು. ಹಾಗಾದರೆ ದ್ರೌಪದಿ ಸಂಬಂಧ ಮಾಡಿದಾಗ ಉಳಿದವರು ಎಲ್ಲರಿಗೂ ಇನ್ನೊಬ್ಬರ ಸಂಬಂಧ ಆಯ್ತಲ್ಲ. ಇಲ್ಲ, ಯಾಕೆ ಆಗಲಿಲ್ಲ? ಯಾಕೆ ಅಂತ ತಿಳ್ಕೊಂಡಂತಂದರೆ ಇವರೆಲ್ಲರೂ ದೇವತೆಗಳು. ನೆನಪಿನಿಟ್ಟುಕೊಳ್ಳಿ, ಒಬ್ಬರಿಗಿಂತ ಒಬ್ಬರು ಜಗತ್ತಿಗೆ ಹೊರಕೊಟ್ಟು ನಮ್ಮನ್ನು ಪರಿಪಾಲನೆ ಮಾಡ್ತಕ್ಕಂಥ ದೇವತಾಸ್ತ್ರೀಯರು. 6 ದೇವತೆಗಳ ನಂತರ ಜಗನ್ಮಾತೆ ಅಂತ ಅನಿಸ್ಕೊಂಡಿರ್ತಕ್ಕಂಥ ಪಾರ್ವತೀ ದೇವಿ, ದೇವತೆಗಳ ರಾಜನಾದ ಇಂದ್ರಪತ್ನಿ ಶಚಿ, ಧರ್ಮದ ನಿರ್ಣಯ ಮಾಡ್ತಕ್ಕಂಥ ಯಮಧರ್ಮರಾಜನ ಹೆಂಡತಿ ಆಗಿರ್ತಕ್ಕಂಥ ಶ್ಯಾಮಲ, ಉಷಾ, ಇನ್ನು ಸರತಾ ಭಾರತೀ ದೇವಿ. ಇವರೆಲ್ಲ ದೇವತೆಗಳು.
ಎಲ್ಲ ದೇವತೆಗಳು ದ್ರೌಪದಿಯಲ್ಲಿ ಬಂದದ್ದೇಕೆ? ಈ ದೇವತೆಗಳನ್ನು ಅಪಮಾನ ಮಾಡಿ ದುರ್ಯೋಧನ ದುಶ್ಯಾಸನರು ನಾಶವಾಗಲಿ ಅನ್ನೋ ಉದ್ದೇಶದಿಂದ ಬಂದಿರತಕ್ಕಂತಹ ಒಂದು ವಿಶಿಷ್ಟ ಉದ್ದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಇವರು. ಹೋಗಲಿ, ಎಲ್ಲ ಸರಿ, ದೋಷ ಬರಲಿಲ್ಲ ಅನ್ನೋದು. ದೇಹ ಒಂದೇ ದ್ರೌಪದಿಯದು. ಬೇರೆ ಬೇರೆ ಗಂಡಸರು ದೇಹ ಸಂಬಂಧ ಮಾಡಿದಾಗ ಗತಿ ಏನು, ಪರಿಸ್ಥಿತಿ ಏನು ಅಂತ ತಿಳ್ಕೊಂಡಂತಂದರೆ, ಅದಕ್ಕೆ ಆಚಾರ್ಯರು ಭಾಳ ಉತ್ತಮವಾದ ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಆಚಾರ ನಿರ್ಣಯದಲ್ಲಿ ಈ ರೀತಿಯಾಗಿದೆ. ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವರು ಕ್ರಮವಾಗಿ ದಿನಕ್ಕೆ ಒಬ್ಬರಂತೆ ದ್ರೌಪದಿಯ ಜೊತೆಗಿದ್ದರೂ ಕೂಡ ದ್ರೌಪದಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಬರಲಿಲ್ಲ. ಯಾಕೆ? ನನ್ನ ದೇಹ ಎಲ್ಲಿಯವರೆಗೂ ನನ್ನ ದೇಹ ಅಭಿಮಾನ ಇದೆ ಅಂತ ತಿಳ್ಕೊಂಡಂತನ್ನೋರಿಗೂ. ನನಗೆ ಆಪರೇಷನ್ ಮಾಡಬೇಕಾಗಿರ್ತದೆ. ಡಾಕ್ಟರ್ ಯಾವುದೋ ಸಂದರ್ಭದಲ್ಲಿ ಎಲ್ಲಿ ನಾನು ಮರ್ಯಾದೆಯಿಂದ ನನ್ನ ಬಟ್ಟೆಯನ್ನು ಮುಚ್ಚಿಕೊಂಡಿರ್ತೇನೋ ಅಂಥ ಪ್ರದೇಶಗಳಲ್ಲಿ ಡಾಕ್ಟರ್ ಏನು ಮಾಡ್ತಾರೆ, ಅನಸ್ತೇಸಿಯಾ ಕೊಡ್ತಾರೆ. ಆಗ ನನಗೆ ದೇಹದ ಮೇಲೆ ಎಚ್ಚರ ಇರೋದಿಲ್ಲ. ಅಂದರೆ ದೇಹದ ಮೇಲೆ ಅಭಿಮಾನ ಇರೋದಿಲ್ಲ. ದೇಹದ ಮೇಲೆ ಎಚ್ಚರ ಇರೋದು ಅಂತಂದ್ರೆ ಒಂದೇ, ಅಭಿಮಾನ ಇರೋದು ಅಂದ್ರೆ ಒಂದೇ. ಎಚ್ಚರವಿರೋದಿಲ್ಲ ಅಂತಿಕೊಂಡಂತಂದ್ರೆ ಅಭಿಮಾನವಿರೋದಿಲ್ಲ. ಆಗ ಡಾಕ್ಟರ್, ನರ್ಸ್ ಎದುರಿಗೆ ನನ್ನ ಬಟ್ಟೆ ಬೀಸ್ತಾರೆ, ಆಪರೇಷನ್ ಮಾಡ್ತಾರೆ, ಎಲ್ಲ ಮರ್ಯಾದೆ ಹೋಯ್ತೆ? ಇಲ್ಲ. ಯಾಕೆ? ನನಗೆ ಎಚ್ಚರವಿಲ್ಲ. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳ ಹೆರಿಗೆ ಎಷ್ಟೋ ಸಲ ಗಂಡಸು ಡಾಕ್ಟರ್ ಮಾಡ್ತಾರೆ. ಅವರ ಅನೇಕ ಅವಯವಗಳ ಗಂಡಸರು ಚಿಕಿತ್ಸೆ ಮಾಡ್ತಾರೆ. ಹಾಗಾದರೆ ಅವಳು ಮರ್ಯಾದೆ ಹೋಯ್ತು ಅವಳದು? ಇಲ್ಲ. ಯಾಕೆ? ಅವಳಿಗೆ ಎಚ್ಚರ ಇರೋದಿಲ್ಲ. ದೇಹದ ಮೇಲೆ ಅಭಿಮಾನ ಇಲ್ಲದೆ ಇದ್ದಾಗ ಆ ದೇಹದ ಸ್ಪರ್ಶ, ಅದಕ್ಕೆ ದೋಷ ಬರೋದಿಲ್ಲ. ಒಳಗಿದ್ದ ಜೀವಕ್ಕೆ ದೋಷ ಬರೋದಿಲ್ಲ. ಯಾವಾಗ ದ್ರೌಪದಿಯ ಜೊತೆಗೆ ಧರ್ಮರಾಜ ಇರ್ತಾ ಇದ್ದ, ಆಗ ಉಳಿದ ದೇವತೆಗಳು ಆ ದೇಹದಲ್ಲಿ ಹೊರಗೆ ಬರ್ತಿದ್ದರು, ಇಲ್ಲ ಆ ದೇಹದ ಮೇಲೆ ಅಭಿಮಾನ ಬಿಡ್ತಾಯಿದ್ರು. ಆಗ ಆ ದೇಹದಲ್ಲಿರ್ತಕ್ಕಂಥವಳು ಕೇವಲ ಶ್ಯಾಮಲ ಮಾತ್ರ ಎಚ್ಚರ ಇರ್ತಾಯಿದ್ಲು. ಶ್ಯಾಮಲೆಯ ಜೊತೆಯಲ್ಲಿ ಧರ್ಮರಾಜ ಇರ್ತಾ ಇದ್ದ. ದ್ರೌಪದಿಯ ದೇಹ ಹಾಗಾದರೆ ವಾಯುದೇವರು ಭಾರತೀ ದೇವಿ ಏನಾಯಿತು? ವಾಯುದೇವರು ಭಾರತೀ ದೇವಿ ಎಲ್ಲ ಈ 5 ದೇವತೆಗಳಲ್ಲಿ ಸೇರಿಕೊಂಡ್ಲು ಭಾರತೀ ದೇವಿ. ಅದೇ ರೀತಿಯಾಗಿ 5 ಜನ ಪಾಂಡವರಲ್ಲಿ ವಾಯುದೇವರು ಒಂದು ರೂಪದಿಂದ ಸೇರಿಕೊಂಡಿದ್ದಾರೆ. ಸೌಮ್ಯ ಅಂತನೂ ಹೆಸರಿನಿಂದ ಯುಧಿಷ್ಠಿರ ನಲ್ಲಿ ವಾಯುದೇವರು ಸೇರಿಕೊಂಡಿದ್ದಾರೆ. ಇನ್ನು ವೀರರೂಪದಿಂದ ಭೀಮಸೇನಲ್ಲಿ, ಶೃಂಗಾರ ರೂಪದಿಂದ ಅನ್ನೋ ಹೆಸರಿನಿಂದ ಅರ್ಜುನನಲ್ಲಿ ವಾಯುದೇವರಿದ್ದರು. ನಕುಲ ಸಹದೇವರಲ್ಲಿ ಸುನೀತಿ ಅಂತ ಹೆಸರಿನಿಂದ ವಾಯುದೇವರಿದ್ದರು. ಹೀಗಾಗಿ ದ್ರೌಪದಿ ಮತ್ತು ಯಾರೇ ಧರ್ಮನಾಗಲಿ ಭೀಮನಾಗಲಿ ಯಾರೇ ಇದ್ದರೂ ಆಗ ದ್ರೌಪದಿ ವಾಯುದೇವರೇ ಇರ್ತಾರೆ.
ಉಳಿದ ದೇವತೆಗಳು ಮೂರ್ಛಿತರಾಗಿರ್ತಾರೆ. ದ್ರೌಪದಿಯಲ್ಲಿರ್ತಕ್ಕಂಥ ಉಮಾ, ಶಚಿ, ಶ್ಯಾಮಲಾ, ಉಷಾ ಎಲ್ಲರೂ ಮೂರ್ಛಿತರು. ಅಲ್ಲಿ ಯಮಧರ್ಮರಾಜ, ಇಂದ್ರ ಮತ್ತು ಅಶ್ವಿನಿ ದೇವತೆಗಳು ಮೂರ್ಛಿತರಾಗ್ತಾರೆ. ಅವ್ರಿಗೇನು ಸಂಬಂಧ ಬರ್ತಿಲ್ಲ. ಸಂಬಂಧ ಮಾಡೋದು ವಾಯುದೇವರ ಜೊತೆಗೆ ಮಾತ್ರ ದ್ರೌಪದಿ ಸಂಬಂಧ ಮಾಡ್ತಾಯಿದ್ಲು. ಏನೇ ಇರಲಿ, ದೇಹ ಒಂದೇ ಅಲ್ಲ. ಇಲ್ಲ, ದ್ರೌಪದಿ ನಮ್ಮಂತೆ ಪುರುಷ ಸ್ತ್ರೀಯರ ಸಂಬಂಧದಿಂದ ಹುಟ್ಟಿದವಳಲ್ಲ. ಅವಳು ಅಯೋನಿಜ, ನೆನಪಿಟ್ಟವಳು. ಸಾಕ್ಷಾತ್ ದೇವತಾ ರೂಪದಿಂದ ಬಂದಿರತಕ್ಕಂಥವಳು, ಮನುಷ್ಯ ರೂಪದಿಂದ ಬಂದಿರತಕ್ಕಂಥವಳಲ್ಲ. ಅಗ್ನಿಕುಂಡದಿಂದ ಅಭಿವ್ಯಕ್ತಳಾಗಿರ್ತಕ್ಕಂಥವಳು. ಪ್ರತಿ ದಿವಸ ಏನು ಬೇಕಾದ್ದನ್ನು ಸೃಷ್ಟಿ ಮಾಡ್ತಕ್ಕಂಥ ಸಾಮರ್ಥ್ಯವುಳ್ಳವಳು. ಅವಳೇನು ಮಾಡ್ತಾ ಇದ್ಲು ಅಂತ ತಿಳ್ಕೊಂಡಂತಂದರೆ, ಧರ್ಮರಾಜನ ಜೊತೆಗೆ ಶ್ಯಾಮಲ ಇರುವ ಸಂದರ್ಭದಲ್ಲಿ ಆ ಶರೀರವನ್ನು ದ್ರೌಪದಿ ಬಿಡ್ತು. ಅಲ್ಲಿ ಕೇವಲ ಶ್ಯಾಮಲಾಳನ್ನು ಕೊಡುತ್ತಾ ಇದ್ರು. ಧರ್ಮರಾಜ ಹೊರಟೋದ ನಂತರ ಶ್ಯಾಮಲಾನು ಹೊರಟೋಗ್ಬಿಡ್ತಾರೆ. ಹೊಸ ಶರೀರ ಬರ್ತಿತ್ತು. ಹಾಗಾದ್ರೆ ಮದುವೆ ಆಗದೆ ಸಂಬಂಧ ಹೇಗೆ ಮಾಡಿದರು? ಇಲ್ಲ, ಅವರು ಆ ದೇವತೆಗಳು ಪರಸ್ಪರ ಗಾಂಧರ್ವ ರೀತಿ ಮದುವೆ ಮಾಡಿಕೊಂಡು ಜೊತೆಯಲ್ಲಿರ್ತಾಯಿದ್ರು. ಅದರಿಂದಾಗಿ ದೇವತೆಗಳಿಗೂ ದೋಷ ಬರಲಿಲ್ಲ. ದ್ರೌಪದಿಯ ದೇಹ ನಿತ್ಯ ವಿನೂತನವಾದ್ದರಿಂದಾಗಿ ಆ ದೇಹ ಹೊರಟೋಯ್ತು. ಶ್ಯಾಮಲಾ ದೇಹ ಹೊರಟೋಯ್ತು. ಎರಡನೇ ದಿವಸ ದ್ರೌಪದಿ ದೇಹ, ಭಾರತೀಯ ದೇಹ. ಮೂರನೇ ದಿವಸ ಅದು ಹೊರಟೋಯ್ತು. ಆಗ ಶಚೀದೇವಿಯ ಶರೀರ ಅದು. ಉಳಿದ ದೇವತೆಗಳಲ್ಲಿಲ್ಲ. ಆದ್ದರಿಂದಾಗಿ ಯಾರಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಬರಲಿಲ್ಲ. ದೇವತೆಗಳಾದ್ದರಿಂದ ಪ್ರತಿ ದಿವಸ ಅವ್ರು ಹುಟ್ಟುತ್ತಾ ಇದ್ದರು. ಮಹಾಭಾರತದ ಆದಿಪರ್ವದಲ್ಲಿ 197ನೇ ಶ್ಲೋಕ ವಾದಿರಾಜರು ಉಲ್ಲೇಖ ಮಾಡಿದ್ದಾರೆ. ಆಚಾರ್ಯರು ಹೇಳ್ತಾರೆ, ಶ್ರೀಮದಾಚಾರ್ಯರು, ಕನ್ಯೈವ ಸಾಭವದತಃ ಪ್ರತಿವಾಸರಂಚ. ದ್ರೌಪದಿ ಶುದ್ಧ ಕನ್ಯೆಯಾಗೇ ಉಳಿದಳು ಹೊರತು ಪುರುಷ ಸಂಬಂಧ ಉಳ್ಳವಳಾಗಲಿಲ್ಲ. ಯಾಕೆ? ಪ್ರತಿವಾಸರಂಚ ಜನ್ಮಾಧವದ್ ಅಭಿಮತೆ. ಆಯಾ ದೇವತೆಗಳು ಹೊಸದಾಗಿ ಶರೀರ ತೆಗೆದುಕೊಳ್ತಾ ಇದ್ದರು. ಉಳಿದವರ ಅಭಿಮಾನ ನಾಶವಾಗ್ತಾ ಇತ್ತು. ಆದ್ದರಿಂದಾಗಿ ಏನು ರೀ ಆಚಾರ್ಯ ಹೇಳ್ತಾರೆ, ನಾವೇ ನಂಬೇಕೇನು ಅಂತಂದರೆ, ಇಲ್ಲ, ಮಹಾಭಾರತದ ಶ್ಲೋಕ. ಇದಂಚ ತತ್ರಾದ್ಭುತಮುತ್ತಮಂ ತದಾ. ದ್ರೌಪದಿಯ ಜೀವನದಲ್ಲಿ ಅದ್ಭುತವಾದ ಘಟನೆ ಈ ರೀತಿ ನಡೆಯಿತು. ದದಾತಿ ಕೃಷ್ಣ ಅಪುಷ ಅತಿಮಾನಶಂ. ಪ್ರತಿ ದಿವಸ ದ್ರೌಪದಿ ಹೊಸ ಶರೀರ ತೆಗೆದುಕೊಳ್ತಾ ಇದ್ಲು. ಮಹಾನುಭಾವ ಕೆಲ ಮಾತಾದು ಮಧ್ಯಮ. ಮಹಾನುಭಾವಳಾಗಿರ್ತಕ್ಕಂಥ ದ್ರೌಪದಿ ಪ್ರತಿ ದಿವಸ ಹೊಸ ಶರೀರ ಕನ್ಯಾ. ಹಾಗಾದರೆ ಪತಿ ಜೊತೆ ಇದ್ದಾಗ ಅವರು ಗಾಂಧರ್ವ ರೀತಿ ಮದುವೆ ಮಾಡಿಕೊಂಡು ದೇಹ ಸಂಬಂಧದಲ್ಲಿರ್ತಾ ಇದ್ದರು. ಹೀಗಾಗಿ ಕನ್ಯಾ ದೋಷವೂ ಬರಲಿಲ್ಲ, ಕನ್ಯೆಯ ಜೊತೆಗೆ ಭೋಗ ಮಾಡಿದ ದೋಷವೂ ಬರಲಿಲ್ಲ, ತಮ್ಮ ಪತ್ನಿಯರ ಜೊತೆಗೆ ದೋಷ ಮಾಡಿದ ಬಂತು, ಉಳಿದ ದೇವತೆಗಳ ಸಂಪರ್ಕವೂ ಬರಲಿಲ್ಲ. ಇಂಥ ಒಂದು ಅದ್ಭುತವಾದ ರೀತಿಯಲ್ಲಿ ದ್ರೌಪದಿ ಬಾಳಿದವಳು. ಆಚಾರ್ಯ ಹೇಳ್ತಾರೆ, ಇದು ಒಂದು ಸಲ 4 ಸಲ ಕೇಳ್ಕೊಂಡು ತಿಳಿದುಕೊಳ್ಳಿ. ಯಾಕೆ? ದೇವತೆಗಳ ಭೋಗ ಬೇರೆ, ಮನುಷ್ಯರ ವಿಕೃತ ಭೋಗ ಬೇರೆ. ಅನ್ಯಾದೃಶಾಯಿ ಸುರಭಕ್ತಿ ರಥೋನ್ಯ ರೂಪ ಮಾನುಷ್ಯ ಭುಕ್ತಿ ರೀತಿ ನಾತ್ರ ವಿಚಾರ್ಯಮಸ್ತಿ. ಇನ್ನು ಇದನ್ನು ತತ್ವಜ್ಞಾನಕ್ಕೆ ಹೊಂದಿಸಬೇಕು. ಮಹಾಭಾರತ ಧರ್ಮರಾಜ ಅಂತ ತಿಳ್ಕೊಂಡಂತಂದ್ರೆ, ದ್ರೌಪದಿಯ ಜೊತೆಯಲ್ಲಿದ್ದಾಗ
ಇವತ್ತು ಕ್ಲೂ ಕೊಡ್ತೇನೆ ನಿಮಗೆ. ಗ್ರಂಥಗಳನ್ನು ನೋಡಿದಾಗ, ಕೆಲವು ಶ್ಲೋಕ ನೋಡಿದಾಗ ಓ ಇಂದ್ರನೇ ಶ್ರೇಷ್ಠ ಅಂತ ಅನ್ನಿಸ್ತದೆ. ಯಾಕೆ? ವೇದದಲ್ಲಿ ಯಮ ಸೂಕ್ತ ಇದೆ, ಇಂದ್ರ ಸೂಕ್ತ ಇದೆ. ಅವುಗಳನ್ನು ನೋಡಿದಾಗ ಓ ವೇದಗಳು ಇಂದ್ರನನ್ನೇ ಹೇಳ್ತವೆ, ಇಂದ್ರ ಸರ್ವೋತ್ತಮತ್ವವನ್ನು ಹೇಳ್ತವೆ ಅಂತ ಮೇಲಿನಿಂದ ಕಾಣಿಸ್ತದೆ. ಮೇಲಿನಿಂದ ಕಾಣಲಿಕ್ಕೆ ಈ ಗ್ರಂಥಗಳಲ್ಲಿ ಇಂದ್ರ ಸರ್ವೋತ್ತಮ, ರುದ್ರ ಸರ್ವೋತ್ತಮ, ಸೂರ್ಯ ಸರ್ವೋತ್ತಮ, ಯಮ ಸರ್ವೋತ್ತಮ ಇತ್ಯಾದಿ ಮೇಲ್ತೋರಿಕೆ ಅರ್ಥ ಕಂಡರೂ ಕೂಡ ಯೋ ದೇವಾನಾಂ ನಾಮಧ ಏಕ ಏವ ಅಂತನ್ನುವ ಪ್ರಮಾಣದಿಂದ ಇಂದ್ರನಾಮಕನಾಗಿರುವವನು ಪರಮಾತ್ಮನೇ. ಹೇಗೆ ಧರ್ಮ ಅರ್ಜುನ ನಕುಲರಲ್ಲಿ ವಾಯುದೇವರು ಸೇರಿಕೊಂಡು ಅಲ್ಲಿ ಅವರು ಹೇಗೆ ದ್ರೌಪದಿ ಜೊತೆಯಲ್ಲಿ ವಾಯುದೇವರು ಮಾತ್ರ ಇದ್ದರು, ಅದೇ ರೀತಿಯಾಗಿ ಇಂದ್ರಾದಿ ಸಕಲ ನಾಮಗಳು ಪರಮಾತ್ಮ ವಾಚಿಯೇ ಆಗಿವೆ, ಸಕಲ ಶಾಸ್ತ್ರಗಳು ಭಗವದ್ವಾಚಿಯೇ ಆಗಿವೆ ಪರಮ ಮುಖ್ಯವೃತ್ತಿಯಿಂದ. ಆದ್ದರಿಂದಾಗಿ ಮೇಲ್ತೋರಿಕೆಗೆ ಸರ್ವವಿದ್ಯೆಯ ರೂಪದಲ್ಲಿರ್ತಕ್ಕಂಥ ದ್ರೌಪದಿ 5 ಗಂಡಂದಿರ ಜೊತೆಗೆ ಇದ್ದಂತೆ ಕಂಡರು. ಅಂದರೆ ಎಷ್ಟೋ ಶ್ಲೋಕ ಮಹಾಭಾರತದಲ್ಲಿ ಶಿವಸಹಸ್ರನಾಮ ಬಂದಿದೆ, ಶಿವ ಸರ್ವೋತ್ತಮ ಅಂತ ಕಾಣ್ತದೆ. ವೇದದಲ್ಲಿ ಇಂದ್ರ ಸೂಕ್ತ ಅತಿ ಹೆಚ್ಚು, ಅಗ್ನಿ ಸೂಕ್ತವು ಸಾಕಷ್ಟಿವೆ. ಮೇಲ್ತೋಟಕ್ಕೆ ಅನಿಸಿದರೂ ಕೂಡ ಬ್ರಹ್ಮಸೂತ್ರರು ಕೂಡ ಬ್ರಹ್ಮ ಅಂತನ್ನೋ ವ್ಯಕ್ತಿ ಅವನು ವಿಷ್ಣುವಂತ ಹೇಗಾಗ್ತಾನೆ ಅನ್ನೋ ಸಂಶಯವಿದ್ದರು. ಪಂಚರಾತ್ರಿಯಲ್ಲಿ ಶಿವಪಂಚರಾತ್ರಾದಿಗಳು ಇದ್ದೋರೋದ್ರಿಂದ ಶಿವಾದಿಗಳೇ ಸರ್ವೋತ್ತಮ ಅಂತಿಕೊಂಡಂತನ್ನುವ ಸಂದರ್ಭ ಬರಲಿಕ್ಕೆ ಸಾಧ್ಯತೆ ಇದೆ. ಆದರೆ ಪರಮ ಮುಖ್ಯ ವೃತ್ತಿಯಿಂದ ಸರ್ವವಿದ್ಯಾ ಅನಿಸಿಕೊಂಡ ದ್ರೌಪದಿ ಪರಮ ಮುಖ್ಯ ವೃತ್ತಿಯಿಂದ ವಾಯುದೇವರ ಅಂತರ್ಗತ ವಾಯುನಾಮಕ ಶ್ರೀಹರಿಯೇ ಈ ವಿದ್ಯೆಗೆ ಮುಖ್ಯ ಆಶ್ರಯನಾಗಿದ್ದ, ಮುಖ್ಯ ಗಂಡನಾಗಿದ್ದ ಅಂತನ್ನೋದು. ಹೇಗೆ ದ್ರೌಪದಿಗೆ ಮುಖ್ಯ ಗಂಡ ಭೀಮನೇ. ಒಂದೊಂದು ಸಂತಾನ ಆದ ನಂತರ ದ್ರೌಪದಿಯಲ್ಲಿ ಧರ್ಮರಾಜ, ಅರ್ಜುನ, ನಕುಲ, ಸಹದೇವರು ಬೇರೆ ಬೇರೆ ಮದುವೆ ಮಾಡಿಕೊಂಡಿದ್ದಾರೆ. ಆನಂತರ ದ್ರೌಪದಿ ಹತ್ರ ಬರಲೇ ಇಲ್ಲ ಅವರು. ಒಂದೊಂದು ಸಂತಾನ ಮಾತ್ರ ದ್ರೌಪದಿಯಲ್ಲಿ ಪಡೆದಂಥವರು. ಸ್ವಲ್ಪ ಹೊತ್ತು ಮಾತ್ರ ದ್ರೌಪದಿ ಪತಿ ಅಂತ ಅನಿಸ್ಕೊಂಡಿರ್ತಕ್ಕಂಥವರು ಮೇಲ್ತೋರಿಕೆಗೆ. ಆದರೆ ಕೊನೆಯವರೆಗೂ ಭೀಮನ ಜೊತೆಗೇ ದ್ರೌಪದಿ ಉಳಿದುಕೊಂಡಿದ್ದಾಳೆ. ಆ ರಹಸ್ಯವನ್ನು ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ. ಆದ್ದರಿಂದಾಗಿ ವೇದಗಳು ದ್ರೌಪದಿಯ ಪತಿ ಅಂತ ಅನಿಸ್ಕೊಂಡಿರ್ತಕ್ಕಂಥ ವೇದ, ಬ್ರಹ್ಮಸೂತ್ರ, ಮೂಲ ರಾಮಾಯಣ, ಪಂಚರಾತ್ರ, ಆನಂತರ ಮಹಾಭಾರತ ಮೇಲ್ತೋರಿಕೆಗೆ ಆಯಾ ದೇವತೆಗಳ ಶ್ರೇಷ್ಠತೆಯನ್ನು ಹೇಳಿದಂತೆ ಕಂಡರೂ, ಅವರವರ ಪತಿಗಳು ಅಂತ ಕಂಡರೂ ಕೂಡ ಅದು ಸಾಮಾನ್ಯ ವೃತ್ತಿಯಿಂದಲೇ ಹೊರತು ಮುಖ್ಯ ವೃತ್ತಿಯಿಂದ ಅಲ್ಲ, ಪರಮ ಮುಖ್ಯ ವೃತ್ತಿಯಿಂದ ಹೇಗೆ ವಾಯುದೇವರೇ ದ್ರೌಪದಿ ಗಂಡವು ಅದೇ ರೀತಿಯಾಗಿ ಸಕಲ ವಿದ್ಯೆಗೆ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಪರಮಾತ್ಮನೊಬ್ಬನೇ ಅನ್ನುವುದು ದ್ರೌಪದಿ ತನ್ನ ಪತಿಯರ ಜೊತೆಗೆ ಮಾಡಿದ ಸಮಾಗಮದ ಅರ್ಥವನ್ನು ಈ ರೀತಿಯಾಗಿ ನಾವು ಹೊಂದಿಸಲಿಕ್ಕೆ ಬರ್ತದೆ. ಅದನ್ನು ನೀವು ವಿಚಾರ ಮಾಡಿ ನಾಳೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ತಿಳಿದುಕೊಳ್ಳಲಿಕ್ಕೆ ನಾವು ಪ್ರಯತ್ನಿಸೋಣ. ದ್ರೌಪದಿಯ ಚರಿತ್ರೆ ಆಧ್ಯಾತ್ಮಿಕವಾಗಿ ಎಂಥ ಅದ್ಭುತವಾಗಿದೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ
ಕುಕ್ಷಿಗಮ್ಯಸ್ಥ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.